ತಿಮ್ಮೋಜ ಮುದ್ಗಲ್ಲಿನ ಹೆಸರಾಂತ ಶಿಲ್ಪಿ. ಜಕಣಾಚಾರ್ಯರ ದಕ್ಷಿಣ ಸಂಪ್ರದಾಯವನ್ನು ಜೀವಂತ ಉಳಿಸಿಕೊಂಡು ಬಂದಿರುವ ವ್ಯಕ್ತಿ ಇವರೆಂದು ಜನಸಾಮಾನ್ಯರಿಂದ ತೊಡಗಿ ಮಾಂಡಲೇಶ್ವರರವರೆಗೂ ಇವರ ಕೀರ್ತಿ ಹಬ್ಬಿತ್ತು. ತಿಮ್ಮೋಜರ ಮಡದಿ ಗೌರಾಂಬೆ. ಇವರಿಗೆ ಇಬ್ಬರು ಮಕ್ಕಳಿದ್ದು, ಒಬ್ಬ ಕುಮಾರಸ್ವಾಮಿ ಹಾಗೂ ಮತ್ತೊಬ್ಬಳು ಪಾರ್ವತಿ. ಕುಮಾರಸ್ವಾಮಿ ಚಿಕ್ಕಂದಿನಲ್ಲೇ ಸಾವನ್ನಪ್ಪಿದ್ದನು. ಆಗಿನಿಂದ ತಿಮ್ಮೋಜ ಹಾಗೂ ಗೌರಾಂಬೆಗೆ ಪಾರ್ವತಿಯೇ ಮಗಳು ಇಬ್ಬರೂ ಆಗಿದ್ದರು. ಪಾರ್ವತಿಗೆ ನೀಲಾ ಎಂಬ ಸ್ನೇಹಿತೆ ಇದ್ದಳು. ನೀಲಾಳ ಮಾವ ಈರಪ್ಪ ವಿಜಯನಗರದ ದಂಡನಾಯಕರಾಗಿದ್ದರು. ಅವಳ ಗಂಡ ವೀರಣ್ಣ ಅರಮನೆಯ ದಂಡಿನಲ್ಲಿ ಕೆಲಸ ಮಾಡುತ್ತಿದ್ದು, ಅರಮನೆ ಹಾಗೂ ದೊರೆಗಳ ರಕ್ಷಣೆಯ ಭಾರ ವಹಿಸಿದ್ದನು. ತಿಮ್ಮೋಜನ ಸೋದರಿ ಸಂಬಂಧಿಯಾದ ಮಲ್ಲಣ್ಣನು ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದನು. ಅವನ ತಂದೆ ವಿಜಯನಗರದ ಸೈನ್ಯಕ್ಕೆ ಕತ್ತಿ, ಗುರಾಣಿ, ಬರ್ಜಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿ ಕೊಡುವ ಕಮ್ಮಾರನಾಗಿದ್ದನು. ಬಹಮನಿ ಸುಲ್ತಾನರೊಡನೆ ನಡೆದ ಯುದ್ಧದಲ್ಲಿ ಅವನು ಕೊಲ್ಲಲ್ಪಟ್ಟಿದ್ದನು. ಮುದ್ಗಲ್ಲು ವಿಜಯನಗರ ಬಹಮನಿ ರಾಜ್ಯಗಳ ವಾದಭೂಮಿಯಾಗಿತ್ತು. ಇದರ ಸಲುವಾಗಿ ಇಮ್ಮಡಿ ಹರಿಹರ ಹಾಗೂ ಮಹಮ್ಮದ್ ಶಾರಿಗೆ ಯುದ್ಧ ನಡೆದು ಮುದ್ಗಲ್ಲು ವಿಜಯನಗರದ ಕೈತಪ್ಪಿ ಹೋಗಿತ್ತು. ಅಂದು ಹಿಂದೂಗಳ ಮೇಲೆ ನಡೆಸಿದ ಅತ್ಯಾಚಾರಕ್ಕೆ ಬಲಿಯಾಗಿ ಮಲ್ಲಣ್ಣನ ತಾಯಿ ಮಡಿದಿದ್ದಳು. ಇಂತಹ ಸಮಯದಲ್ಲಿ ತಿಮ್ಮೋಜನೇ ಮಲ್ಲಣ್ಣನನ್ನು ಸಾಕುತ್ತಿದ್ದರು. ತಿಮ್ಮೋಜರಂತೆ ಮಲ್ಲಣ್ಣನು ನುರಿತ ಶಿಲ್ಪಿಯಾಗಿದ್ದನು. ಗುರುಗಳಿಗೆ ತಕ್ಕ ಶಿಷ್ಯರಂತಿದ್ದನು ಮಲ್ಲಣ್ಣ. ಪಾರ್ವತಿ ಮತ್ತು ಮಲ್ಲಣ್ಣ ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದಿದ್ದು, ಅವರು ಒಬ್ಬರನ್ನೊಬ್ಬರು ಪ್ರೇಮಿಸುತ್ತಿದ್ದರು. ಇದಕ್ಕೆ ತಿಮ್ಮೋಜರ ಒಪ್ಪಿಗೆಯೂ ಇತ್ತು. ಆದರೆ ಗೌರಾಂಬೆಗೆ ಪಾರ್ವತಿಯನ್ನು ದೊಡ್ಡ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಬೇಕೆಂಬ ಇಚ್ಛೆ ಇತ್ತು. ಇದೇ ಕಾರಣದಿಂದಾಗಿ ಮಲ್ಲಣ್ಣನನ್ನು ಕಂಡರೆ ಗೌರಾಂಬೆಗೆ ಇಷ್ಟವಿರಲಿಲ್ಲ. ಗೌರಾಂಬೆಯಿಂದ ಅವಮಾನಿತನಾದ ಮಲ್ಲಣ್ಣ ಮನೆಯಿಂದ ಹೊರಗೆ ಬಂದು ದೇಶದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಬಿರುದು ಬಾವಲಿಗಳನ್ನು ಗೆದ್ದನು. ಹೀಗೆ ಅವನಿಗೆ ಮುದ್ಗಲ್ಲಿನಲ್ಲಿ ಸಮೀಪದಲ್ಲಿದ್ದ ಸೋಮಲಾಪುರದಲ್ಲಿ ಶಿವಾಲಯ ನಿರ್ಮಾಣಕ್ಕೆ ಕರೆ ಬಂದಿತು. ಇದೇ ಕೆಲಸದಲ್ಲಿ ತೊಡಗಿರುವಾಗ ಆಕಸ್ಮಿಕವಾಗಿ ತಿಮ್ಮೋಜರಿಗೆ ಸೋಮಲಾಪುರದಲ್ಲಿ ಮಲ್ಲಣ್ಣನಿರುವ ಸುದ್ದಿ ತಿಳಿದು ಪಾರ್ವತಿಯೊಂದಿಗೆ ಶಿವಾಲಯವನ್ನು ನೋಡಲು ಹೊರಟರು. ತುಂಬ ದಿನಗಳ ನಂತರ ಮಲ್ಲಣ್ಣ ಹಾಗೂ ತಿಮ್ಮೋಜ ಪಾರ್ವತಿಯರು ಭೇಟಿಯಾಗಿ ಸಂತಸಪಟ್ಟರು ಹಾಗೂ ಇಬ್ಬರಲ್ಲೂ ಕಣ್ಣೀರು ತಂದಿತು. ತಿಮ್ಮೋಜರು ಈ ಸಂದರ್ಭದಲ್ಲಿ ಮಲ್ಲಣ್ಣನನ್ನು ಶಿವಾಲಯ ವೀಕ್ಷಣೆಗೆ ಕೇಳಿದಾಗ ಮಲ್ಲಣ್ಣನು ತಾನು ಕೆತ್ತಿದ ಪ್ರತಿಯೊಂದು ಶಿಲ್ಪವನ್ನು ತೋರುತ್ತಾ ಬರುತ್ತಾನೆ. ಹೀಗೆ ಒಂದು ವಿಗ್ರಹವನ್ನು ಮಲ್ಲಣ್ಣ ಬಿದಿರಿನ ಚಾಪೆಯಿಂದ ಮುಚ್ಚಿರುತ್ತಾನೆ. ಆ ವಿಗ್ರಹವನ್ನು ತಿಮ್ಮೋಜರು ನೋಡಲು ಕೇಳಿದಾಗ ಮಲ್ಲಣ್ಣ ನಾಚುತ್ತಾ ನಿರಾಕರಿಸುತ್ತಿದ್ದನು. ಆಗ ತಿಮ್ಮೋಜರು ಬಲವಂತಕ್ಕೆ ಆ ವಿಗ್ರಹವನ್ನು ನೋಡಲಾಗಿ ಅದು ಪಾರ್ವತಿಯನ್ನೇ ಹೋಲುವ ಮದನಿಕ ವಿಗ್ರಹವಾಗಿತ್ತು. ಮಲ್ಲಣ್ಣನ ಕಲೆ ಹಾಗೂ ಪಾರ್ವತಿ ಮೇಲಿಟ್ಟಿದ್ದ ಪ್ರೀತಿಯ ಬಗ್ಗೆ ಹೆಚ್ಚಾಗಿ ತಿಳಿದಿದ್ದ ತಿಮ್ಮೋಜರು ಬಹಳ ಸಂತಸಪಟ್ಟರು. ಕೆಲವು ದಿನಗಳ ನಂತರ ಶ್ಯಾಮ ದೀಕ್ಷಿತರೆಂಬ ವಿಜಯನಗರದ ಅರಮನೆಯ ಪಂಡಿತರು ಶ್ರೀಶೈಲ ಕ್ಷೇತ್ರ ಯಾತ್ರೆಗೆ ತೆರಳಿದ್ದು, ಮುದ್ಗಲ್ಲಿನ ಮುಖಾಂತರ ಸಾಗುವಾಗ ಪಾರ್ವತಿಯ ಪರಿಚಯವಾಗಿ ಪಾರ್ವತಿಯು ದೀಕ್ಷಿತರನ್ನು ಮನೆಗೆ ಕರೆದುಕೊಂಡು ಹೋದಳು. ನಂತರ ತಿಮ್ಮೋಜರ ಮಗಳು ಪಾರ್ವತಿಯೆಂದು ತಿಳಿದಾಗ ದೀಕ್ಷಿತರಿಗೆ ಸಂತಸವಾಯಿತು. ತಿಮ್ಮೋಜರ ವ್ಯಕ್ತಿತ್ವದ ಬಗ್ಗೆ ಪರಿಚಯವಿದ್ದ ಕಾರಣ ದೀಕ್ಷಿತರು ಅವರನ್ನು ಹೊಗಳಿ ಕೊಂಡಾಡಿದರು. ಉಪಚಾರವೆಲ್ಲ ಮುಗಿದ ಮೇಲೆ ದೀಕ್ಷಿತರು ತೆರಳುವ ಮುನ್ನ
ಪಾರ್ವತಿಯ ಜಾತಕ ಕಂಡು ಅವಳೊಬ್ಬ ರಾಜಪುತ್ರನ ಕೈ ಹಿಡಿಯುವಳು, ಹಾಗೆ ಮದುವೆಯ ದಿನ ಅವಳಿಗೆ ಗಂಡಾಂತರ ಉಂಟೆಂದು ತಿಳಿಸಿದರು. ಪಾರ್ವತಿಯ ಹಾವಭಾವ, ನಡೆ, ನುಡಿ ಎಲ್ಲವನ್ನೂ ಗಮನಿಸಿದ ದೀಕ್ಷಿತರು ಅವಳನ್ನು ಚಿತ್ತಕ್ಕೆ ತೆಗೆದುಕೊಂಡರು. ವಿಜಯನಗರವನ್ನು ಬುಕ್ಕರಾಯನು ಆಳುತ್ತಿರುವಾಗ ಮಹಮ್ಮದ್ ಶಾನೆಂಬ ಸಮರ್ಥನಾದ ಸುಲ್ತಾನನು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿಯಿಂದ ಸ್ಥಾಪಿತವಾದ ಬಹಮನಿ ರಾಜ್ಯಕ್ಕೆ ಒಡೆಯನಾದನು. ವಿಜಯನಗರದ ವಿಸ್ಮಯಕಾರಿ ಏಳಿಗೆಯನ್ನು ಸಹಿಸದ ಮಹಮ್ಮದ್ ಶಾನಿಗೆ ಅವರ ಪ್ರಾಬಲ್ಯವನ್ನು ಮುರಿಯಲು ಒಂದು ಕುಂಟು ಕಾರಣ ಬೇಕಿತ್ತು. ಹೀಗೆ ಮಹಮ್ಮದ್ ಶಾನು ಪಾನಕೂಟದಲ್ಲಿ ನಿರತನಾಗಿರುವಾಗ ಮದ್ಯದ ಅಮಲಿನಲ್ಲಿ ಪಾನಕೂಟದಲ್ಲಿ ಹಾಡಿದ ಗಾಯಕರಿಗೆಲ್ಲರಿಗೂ ಸೂಕ್ತ ರೀತಿಯಲ್ಲಿ ಬಹುಮಾನ ಕೊಡಲು ಯೋಚಿಸಿದನು. ಹಾಗೆಯೇ ತನ್ನ ಮಹಾದಂಡನಾಯಕನಾಗಿದ್ದ ಮಲ್ಲಿಕ್ ಸಯ್ಯದ್ ಗೋರಿಯನ್ನು ಬಳಿಗೆ ಕರೆದು ಇಲ್ಲಿ ಹಾಡಿದ ಗಾಯಕರಿಗೆ ತಲಾ ಒಬ್ಬೊಬ್ಬರಿಗೂ 1000 ಹೊನ್ನು ಕೊಡಬೇಕೆಂದು ವಿಜಯನಗರದ ದೊರೆಗೆ ಆಜ್ಞಾಪತ್ರವನ್ನು ರಾಜಮುದ್ರೆ ಒತ್ತಿ ಕಳುಹಿಸಿ ಎಂದು ಆಜ್ಞೆ ಮಾಡಿದನು. ಈ ನಿರೂಪವನ್ನು ಕಂಡ ಬುಕ್ಕರಾಯನು ಕೋಪದಿಂದ ಕಿಡಿಕಾಡಿದನು. ತನ್ನ ಪ್ರಧಾನ ದಂಡನಾಯಕನಾಗಿದ್ದ ಮುದ್ದಣ್ಣನ ಕೈಯಲ್ಲಿ ಅಪಾರ ಸಂಖ್ಯೆಯ ಸೈನ್ಯವನ್ನು ಕೊಟ್ಟು ಕಳುಹಿಸಿದನು. ಮುದ್ದಣ್ಣನು ಸೈನ್ಯದೊಂದಿಗೆ ಹೋಗಿ ಮುದ್ಗಲ್ಲನ್ನು ವಶಪಡಿಸಿಕೊಂಡನು. ಆದವಾನಿಯಲ್ಲಿ ನಡೆದ ಹಿಂದೂಗಳ ಅತ್ಯಾಚಾರಕ್ಕೆ ತಕ್ಕ ಸೇಡು ತೀರಿಸಿಕೊಂಡನು. ಈ ವಿಚಾರವನ್ನು ತಿಳಿದ ಮಹಮ್ಮದ್ ಶಾನು ಕೋಪಗೊಂಡು ಯುದ್ಧಕ್ಕೆ ಹೊರಡಲು ಸಿದ್ಧನಾದನು. ತಾನು ಮಡಿದರೆ ತನ್ನ ನಂತರ ಪಟ್ಟಕ್ಕೆ ಬರಲು ಮಜಿದ್ ಶಾನನ್ನು ನೇಮಿಸಿದನು. ರಾಜಪ್ರತಿನಿಧಿಯಾಗಿ ಮಲ್ಲಿಕ್ ಉದ್ದೀನ್ನನ್ನು ನೇಮಿಸಿದನು. ಇವರನ್ನು ಗುಲ್ಬರ್ಗಕ್ಕೆ ಕಳುಹಿಸಿ ಸೈನ್ಯ ಸಮೇತ ಆದವಾನಿಗೆ ಹೊರಟನು. ಇತ್ತ ವಿಜಯನಗರದ ಸೈನ್ಯವು ಮಹಾದಂಡನಾಯಕ ಮಲ್ಲಿನಾಥನ ನೇತೃತ್ವದಲ್ಲಿ ಆದವಾನಿ ರಕ್ಷಣೆಗೆ ಹೊರಟಿತು. ಎರಡೂ ಕಡೆಯ ಸೈನ್ಯಕ್ಕೂ ಕ್ರಿಸ್ತಶಕ 1366ನೇ ಸಂವತ್ಸರದ ಜುಲೈ 23ನೇ ದಿನಾಂಕ ಘೋರವಾದ ಯುದ್ಧ ನಡೆಯಿತು. ಸುಲ್ತಾನನ ಕಡೆಯ ಪ್ರಮುಖ ದಳಪತಿಗಳು ಮಡಿದರು. ಇದೇ ಸಮಯದಲ್ಲಿ ಸುಲ್ತಾನನೇ ಖುದ್ದಾಗಿ ರಣರಂಗಕ್ಕೆ ಇಳಿದನು. ಆಗ ಹಿಂದೂಗಳ ದುರ್ದೈವದಿಂದ ಶಿರ್ ಶಿಕಾರ್ ಎಂಬ ಶತ್ರು ಪಕ್ಷದ ಆನೆ ಮದ ಹಿಡಿದು ವಿಜಯನಗರದ ಸೈನ್ಯದಲ್ಲಿ ಬಹಳ ಹಾವಳಿ ಮಾಡಿತು. ಅದನ್ನು ಸಂಹರಿಸಲು ಹೋದ ಮಲ್ಲಿನಾಥನಿಗೂ ಹಾನಿಯಾಯಿತು. ಇದರಿಂದ ವಿಜಯನಗರದ ಸೈನ್ಯ ಹೆದರಿ ಓಡಿತು. ಓಡುತ್ತಿದ್ದ ಸೈನ್ಯವನ್ನು ಬೆನ್ನಟ್ಟಿ ಸುಲ್ತಾನನು ಅಮಾನುಷ ರೀತಿಯಲ್ಲಿ ಸೇಡು ತೀರಿಸಿಕೊಂಡನು. ಈ ನಿರ್ವಾಹವಿಲ್ಲದ ಕೊಲೆಗಳಿಂದ ನಿರ್ವಾಹವಿಲ್ಲದೆ ಬುಕ್ಕರಾಯನು ಮಹಮ್ಮದ್ ಶಾನ ಕೋರಿಕೆಯಂತೆ ಸಂಭಾವನೆ ಕೊಡಲು ಒಪ್ಪಿದರು. ಇಮ್ಮಡಿ ಹರಿಹರನ ಕಾಲದಲ್ಲಿ ಯುವರಾಜನಾಗಿದ್ದ ದೇವರಾಯನಿಗೆ ಈ ಸೋಲು ಅಳಿಸಲಾಗದ ಅವಮಾನವಾಗಿತ್ತು. ದೇವರಾಯರು ಮಹಮ್ಮದೀಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಚಂಡ ಸೈನ್ಯದೊಡನೆ ಹೊರಟು ಬಹಮನಿ ರಾಜ್ಯದ ಮೇಲೆ ಬಿದ್ದರು. ಆದರೆ ದೇವರಾಯರ ಕಾಲದಲ್ಲಿ ಸುಲ್ತಾನನಾಗಿದ್ದ ಫಿರೋಜ್ ಶಾರ ತಂತ್ರದಿಂದಾಗಿ ಮತ್ತೆ ದೇವರಾಯರು ಸೋಲಿನ ಅಪಮಾನಕ್ಕೆ ಗುರಿಯಾದರು. ಈ ಪ್ರಕರಣವನ್ನು ದೇವರಾಯರು ಮರೆಯಲು ಸಾಧ್ಯವಾಗಲಿಲ್ಲ. ಮತ್ತೊಮ್ಮೆ ದೇವರಾಯರು ರಾಯಚೂರು ಹಾಗೂ ದೋಅಬ್ ಪ್ರದೇಶಗಳನ್ನು ಗೆದ್ದುಕೊಳ್ಳಲು ಸೈನ್ಯ ಸಮೇತ ಹೊರಟು ಕೃಷ್ಣ ದಂಡೆಯಲ್ಲಿ ಬೀಡು ಬಿಟ್ಟರು. ದೇವರಾಯರು ಕೃಷ್ಣೆಯನ್ನು ದಾಟಿ ಬಂದರೆ ಅವರನ್ನು ಸೋಲಿಸುವುದು ದುಸ್ಸಾಧ್ಯವೆಂದು ಅರಿತಿದ್ದ ಫಿರೋಜ್ ಶಾನು ತಡ ಮಾಡದೆ ಸೈನ್ಯ ಸಮೇತ ಬಂದು ಕೃಷ್ಣೆಯ ಇನ್ನೊಂದು ದಂಡೆಯಲ್ಲಿ ಬೀಡು ಬಿಟ್ಟರು. ಫಿರೋಜ್ ಶಾರ ಆಪ್ತರಲ್ಲಿ ಒಬ್ಬರಾಗಿದ್ದ ಸೇರಂಜಿ ಎಂಬ ಕಾಜಿಯು ಈ ರಣರಂಗದಲ್ಲೇ ತಾನೇ ಪ್ರಮುಖ ಪಾತ್ರ ವಹಿಸಿದರು. ಕೃಷ್ಣೆಯ ದಂಡೆಯ ಮೇಲೆ ದೇವರಾಯರ ಶಿಬಿರ 1-2 ಮೈಲಿಯವರೆಗೂ ಹಬ್ಬಿತ್ತು. ಕೃಷ್ಣೆಯ ನೀರು ಇಳಿಮುಖವಾಗದ ಹೊರತು ಸೈನ್ಯವು ಕಾರ್ಯಾಚರಣೆಗೆ ತೊಡಗಲು ಸಾಧ್ಯವಿರಲಿಲ್ಲ.
ಅವರು ನೀರು ತಗ್ಗುವುದನ್ನೇ ನೋಡುತ್ತಾ ಶತ್ರು ಭೀತಿಯಲ್ಲಿ ಮನರಂಜನೆಗಳಲ್ಲಿ ಮಗ್ನರಾಗಿದ್ದರು. ಇವರಿಗೆ ಮನರಂಜನೆಯನ್ನು ಒದಗಿಸುವ ಸಲುವಾಗಿಯೇ ಅನೇಕ ದೊಂಬರು, ಹಾವಾಡಿಗರು, ಹಗಲು ವೇಷದವರು, ಗಾಯಕರು, ನರ್ತಕರು ಬೀಡುಬಿಟ್ಟಿದ್ದರು. ನೂರಾರು ಮಂದಿ ವೇಶ್ಯೆಯರು ತಮ್ಮ ಕುಲಕಸುಬನ್ನು ಅಲ್ಲಿ ಸಾಗಿಸುತ್ತಿದ್ದು ಅವರಿಗಾಗಿಯೇ ಬೇರೊಂದೆಡೆ ವಸತಿ ಏರ್ಪಡಿಸಲಾಗಿತ್ತು. ಸೈನಿಕರು ಸದಾಕಾಲ ವೇಶ್ಯಾವಾಟದ ಸುತ್ತ ಸುತ್ತುತ್ತಿದ್ದರು. ಅಲ್ಲಿ ಸದಾಕಾಲ ನರ್ತನ ಗಾಯನೆಗಳು ನಡೆದಿದ್ದವು. ಸೊಗಸಾಗಿ ಸಿಂಗರಿಸಿಕೊಂಡ ವೀರ ಪುರುಷರು, ಕಲಾಭಿಮಾನಿಗಳು, ಹೂ ಮಾರುವವರು, ಗಂಧ ಪರಿಮಳ ದ್ರವ್ಯಗಳನ್ನು ಮಾರುವ ವ್ಯಾಪಾರಿಗಳು, ರತ್ನಪಡಿ ವ್ಯಾಪಾರಿಗಳು, ರಸಿಕ ಶಿಖಾಮಣಿಗಳು ತಂಡ ತಂಡವಾಗಿ ಬಂದು ಹೋಗುತ್ತಿದ್ದರು. ಅಲ್ಲಿ ಸೈನ್ಯದ ಶಿಸ್ತು ಸಡಿಲವಾಗಿತ್ತು. ಯಾರನ್ನೂ ಶೋಧನೆಗೆ ಗುರಿಪಡಿಸುತ್ತಿರಲಿಲ್ಲ. ಇದನ್ನರಿತ ಸೇರಂಜಿಯು ತನ್ನ ಪಿತೂರಿಗೆ ಅದನ್ನೇ ಕೇಂದ್ರ ಸ್ಥಳವಾಗಿ ಮಾಡಿಕೊಳ್ಳಲು ನಿಶ್ಚಯಿಸಿದನು. ವೇಶ್ಯಾವಾಟದಲ್ಲೇ ಎದ್ದು ಕಾಣುವ ಶಿಬಿರ ರಾಜನರ್ತಕಿ ಮೋಹನೆಯದು. ಈಕೆಯು ದೇವರಾಯರ ಹಿರಿಯ ಮಗನಾದ ಭಾಸ್ಕರರಾಯನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾಗಿದ್ದಳು. ಈ ವಿಚಾರವನ್ನು ತಿಳಿದಿದ್ದ ಸೆರಂಜಿ ಕಾಜಿಯು ಮೋಹನೆಯನ್ನು ಒಲಿಸಿಕೊಂಡು ಅವಳ ಸಹಾಯದಿಂದ ತನ್ನ ಸಂಚನ್ನು ಈಡೇರಿಸಿಕೊಳ್ಳಲು ನೋಡಿದನು. ತಾನು ಅಂದುಕೊಂಡಂತೆ ಮೋಹನೆಯನ್ನು ಒಲಿಸಿಕೊಂಡ ಕಾಜಿಯು ಉಪಾಯಾಂತರದಲ್ಲಿ ಸಂಗೀತಗಾರರ ಛದ್ಮ ವೇಷದಲ್ಲಿ ಅವರನ್ನು ವಂಚಿಸಲು ಮುನ್ನಡೆದರು. ಕಾಜಿಯ ಇಚ್ಛೆಯಂತೆಯೇ ಎಲ್ಲವೂ ಸಿದ್ಧವಾದವು. ಮೋಹನೆಯ ತಾಯಿ ಈ ಸಂಗೀತ ಕೂಟಕ್ಕೆ ಭಾಸ್ಕರರಾಯನನ್ನು ಆಹ್ವಾನಿಸಿದಳು. ಅಂತೆಯೇ ಭಾಸ್ಕರರಾಯನು ಸಂಗೀತಗಾರರ ಹಾಡನ್ನು ಕೇಳಲು ಆಸೀನನಾದನು. ಆಗ ತಕ್ಷಣಕ್ಕೆ ದೀಪವೆಲ್ಲ ಆರಿದವು. ತಕ್ಷಣಕ್ಕೆ ಅಯ್ಯೋ ಸತ್ತೆ ಎಂಬ ಆರ್ತನಾದ ಕೇಳಿಬಂದಿತು. ಒಮ್ಮೆಲೆಗೆ ಎಲ್ಲರಿಗೂ ಗಾಬರಿಯಾಯಿತು. ತಕ್ಷಣ ಸ್ವಲ್ಪ ಸಮಯದ ನಂತರ ಬಿಟ್ಟು ನೋಡಿದಾಗ ಅಲ್ಲಿ ಭಾಸ್ಕರರಾಯನು ರಕ್ತಸಿಕ್ತವಾಗಿ ಸತ್ತು ಬಿದ್ದಿದ್ದನು. ಅಂತೆಯೇ ಅಲ್ಲಿದ್ದ ಸಂಗೀತಗಾರರೆಲ್ಲ ಮಾಯವಾಗಿದ್ದರು. ಎಲ್ಲರೂ ಶೋಕದಲ್ಲಿರುವಾಗಲೇ ಮತ್ತೆ ಚೀರಾಟಗಳ ಶಬ್ದ ಕೇಳಿಬಂದಿತು. ಎಲ್ಲರೂ ಹೊರಗೆ ನೋಡುವುದರೊಳಗಾಗಿ ಎಲ್ಲರ ಬಿಡಾರಕ್ಕೂ ಬೆಂಕಿ ಹಚ್ಚಲಾಗಿತ್ತು. ಈ ಗೊಂದಲದ ಸನ್ನಿವೇಶದಲ್ಲಿ ದೇವರಾಯರು ತಪ್ಪಿಸಿಕೊಂಡು ಹೋದರು. ಮತ್ತೆ ಫಿರೋಜ್ ಷಾರಿಗೆ ಹೆಚ್ಚು ಯುದ್ಧವಿಲ್ಲದೆ ಜಯವಾಯಿತು. ಹಾಗೂ ರಾಯಚೂರು ಮುದ್ಗಲ್ಲುಗಳು ಜೊತೆಗೆ 10 ಲಕ್ಷ ಹೊನ್ನನ್ನು ಪರಿಹಾರವಾಗಿ ಕೊಡಬೇಕಾಯಿತು. ದೇವರಾಯರು ಈ ಪರಾಭವವನ್ನು ಮರೆತಿರಲಿಲ್ಲ. ಶ್ಯಾಮ ದೀಕ್ಷಿತರು ಕ್ಷೇತ್ರ ಯಾತ್ರೆ ಮುಗಿಸಿಕೊಂಡು ಬಂದವರೇ ದೇವರಾಯರಿಗೆ ಪಾರ್ವತಿಯ ವಿಚಾರವಾಗಿ ಭಿನ್ನವಿಸಿದರು. ದೇವರಾಯರಲ್ಲಿ ಆಸೆ ತುಂಬಿದರು. ಅವಳ ರೂಪ ಲಾವಣ್ಯಗಳನ್ನು ದೇವರಾಯರೆದುರು ಹೊಗಳುತ್ತಾ ಅವರಲ್ಲಿ ಪಾರ್ವತಿಯ ಮೇಲೆ ಮೋಹ ಉಂಟಾಗುವಂತೆ ಪ್ರೇರೇಪಿಸಿದರು. ಇದನ್ನೆಲ್ಲ ಯವೆ ಇಕ್ಕದೆ ಕೇಳಿದ ದೇವರಾಯರು ದೀಕ್ಷಿತರ ಬಳಿ ಆ ಸುಂದರಿ ಯಾರೆಂದು ಕೇಳಲು ದೀಕ್ಷಿತರು ಹಿಂದೆ ನಡೆದ ವಿಚಾರಗಳೆಲ್ಲವನ್ನೂ ಅರುಹಿದರು. ದೇವರಾಯರಿಗೆ ತಿಮ್ಮೋಜರ ಮಗಳೇ ಪಾರ್ವತಿ ಎಂದು ತಿಳಿದಾಗ ಸಂತೋಷವಾಯಿತು. ತಿಮ್ಮೋಜರು ವಿಜಯನಗರದಲ್ಲೂ ದೇವಸ್ಥಾನದ ನಿರ್ಮಾಣದಲ್ಲೂ ಭಾಗಿಯಾಗಿದ್ದಂತೆ ವಿಜಯನಗರದಲ್ಲೂ ಚಿರಪರಿಚಿತರಾಗಿದ್ದರು. ದೇವರಾಯರಿಗೆ ಮೊದಲೇ ಶಾಸ್ತ್ರೋಕ್ತವಾಗಿ ವಿವಾಹವಾಗಿ 4 ಮಂದಿ ಪತ್ನಿಯರಿದ್ದರು. ಅನೇಕ ಭೋಗಕಾಂತೆಯರಿದ್ದರು. ದೇವರಾಯರಿಗೆ ಹೇಮಾಂಬಿಕೆ, ವೀರವಿಜಯನೆಂಬ ಮಕ್ಕಳಿದ್ದರು. ಮಲ್ಲಾಂಬಿಕೆಯಲ್ಲಿ ವೀರಮಲ್ಲಪ್ಪನೆಂಬ ಮಗನು, ಭೀಮಾದೇವಿ ಎಂಬ ಜೈನ ಪತ್ನಿಯು ಪಂಡಿತಾಚಾರ್ಯರ ಶಿಷ್ಯಳಾಗಿದ್ದಳು. ಇವರಲ್ಲದೆ ಪಂಪಾದೇವಿ, ಅನ್ನಲಾದೇವಿ ಎಂಬ ಪತ್ನಿಯರಿದ್ದು ಅನ್ನಲಾದೇವಿಯ ಮಗನೇ ಮಡಿದಂತಹ ಭಾಸ್ಕರರಾಯನಾಗಿರುತ್ತಾನೆ. ಮಕ್ಕಳೆಲ್ಲರೂ ಬೆಳೆದು ಪ್ರವರ್ಧಮಾನಕ್ಕೆ ಬಂದಿದ್ದರು. ಅವರಲ್ಲಿ ಅನೇಕರು ಸಾಮ್ರಾಜ್ಯದ ಬೇರೆ ಬೇರೆ ಭಾಗಗಳನ್ನು ಆಳುತ್ತಿದ್ದರು. ಅವರಲ್ಲಿ ವೀರವಿಜಯನು ಯುವರಾಜಕುಮಾರನಾಗಿದ್ದನು ಹಾಗೂ ಮುಳಬಾಗಿಲಿನ ಮಂಡಲೇಶ್ವರನಾಗಿದ್ದನು. ಮತ್ತೊಬ್ಬ ಮಗ ಮುಮ್ಮಡಿ ಹರಿಹರನು ತೆರಕಣಾಂಬಿ ರಾಜ್ಯವಾಳುತ್ತಿದ್ದನು. ಇವನ ರಾಜ್ಯಕ್ಕೆ ಹೊಯ್ಸಳ ರಾಜ್ಯವೂ ಸೇರಿತ್ತು.
ವೀರಮಲ್ಲಣ್ಣ ಒಡೆಯನಿಗೆ ಚಿತ್ರದುರ್ಗ ಸೀಮೆ ಸೇರಿತ್ತು. ರಾಮಚಂದ್ರನೆಂಬ ಇನ್ನೊಬ್ಬ ಮಗನು ಉದಯಗಿರಿ ರಾಜ್ಯವನ್ನು, ಇಂದಿನ ಬೆಂಗಳೂರಿನ ಕೆಲವು ಪ್ರದೇಶಗಳನ್ನು ಆಳುತ್ತಿದ್ದನು. ಹೀಗೆ ದೇವರಾಯನಿಗೆ ಪುತ್ರರನೇಕರು ಇದ್ದು, ಈ ವಯಸ್ಸಿನಲ್ಲಿ ಪಾರ್ವತಿಯನ್ನು ವಿವಾಹವಾಗ ಬಯಸಿದರೆ ದುಡುಕಾಗುವುದಿಲ್ಲವೇನೋ ಎಂದು ತನ್ನಲ್ಲೇ ಯೋಚಿಸಿದರು. ಆದರೆ ಶ್ಯಾಮದೀಕ್ಷಿತರು ಪಾರ್ವತಿಯನ್ನು ಉಪಪತ್ನಿಯಾಗಿ ಸ್ವೀಕರಿಸಲು ತಾವೇ ಬಲವಂತ ಪಡಿಸಿದ್ದರಿಂದ ದೇವರಾಯರಿಗೆ ಪಾರ್ವತಿಯನ್ನು ವರಿಸಲು ಮನಸ್ಸಾಯಿತು. ಶ್ಯಾಮದೀಕ್ಷಿತರು ಒಡವೆ ವಸ್ತ್ರಗಳೊಡನೆ ಮುದ್ಗಲ್ಲಿಗೆ ಹೊರಟರು. ಕೆಲವು ದಿನಗಳಲ್ಲಿ ಮುದ್ಗಲ್ಲು ತಲುಪಿದ ದೀಕ್ಷಿತರು ತಿಮ್ಮೋಜರ ಮನೆಯ ಬಾಗಿಲಲ್ಲಿ ಮೇನೆಯಿಂದ ಇಳಿದಾಗ ಯಾರೋ ರಾಜ ಪರಿವಾರದವರು ದಿಕ್ಕು ತಪ್ಪಿ ಇತ್ತ ಬಂದಿದ್ದಾರೆಂದು ತಿಮ್ಮೋಜ ಹಾಗೂ ಗೌರಾಂಬೆಯರು ಅಂದುಕೊಂಡರು. ಆದರೆ ಮೇನೆಯಿಂದ ಇಳಿದವರು ಬೇರೆ ಯಾರೋ ಆಗಿರದೆ ಶ್ಯಾಮದೀಕ್ಷಿತರೇ ಎಂದು ತಿಳಿದಾಗ ಸತಿಪತಿಯರಿಬ್ಬರಿಗೂ ಅಚ್ಚರಿಯಾಯಿತು. ಮೊದಲಿಗೆ ನೋಡಿದ ದೀಕ್ಷಿತರ ವೇಷಕ್ಕೂ ಈಗಿನ ದೀಕ್ಷಿತರ ವೇಷಕ್ಕೂ ತುಂಬ ವ್ಯತ್ಯಾಸವಿತ್ತು. ಅವರು ಅರಮನೆಯ ಪರಿವಾರಕ್ಕೆ ಸೇರಿದ್ದವರೆಂಬುದು ಅವರ ವೇಷದಲ್ಲೇ ಪತ್ತೆ ಹಚ್ಚಬಹುದಾಗಿತ್ತು. ಹೀಗೆ ದೀಕ್ಷಿತರನ್ನು ದಂಪತಿಗಳಿಬ್ಬರು ಮನೆಯೊಳಗೆ ಬರಮಾಡಿ ಉಪಚರಿಸಿ ಕೇಳಿದರು. ಹಾಗೂ ಅವರು ತಂದಿದ್ದ ಒಡವೆ ವಸ್ತ್ರಗಳನ್ನು ನೋಡಿ ಚಿಂತೆಗೆ ತೊಡಗಿದ್ದರು. ದೀಕ್ಷಿತರು ದಂಪತಿಗಳಿಬ್ಬರ ಮುಖವನ್ನು ನೋಡಿ ತಾವು ಬಂದಿದ್ದ ವಿಚಾರವೇನೆಂದು ವಿವರಿಸಿದರು. ಗೌರಾಂಬೆಗೆ ತನ್ನ ಮಗಳು ದೇವರಾಯರ ಪತ್ನಿಯಾಗಿ ಮಹಾರಾಣಿಯಾಗುವಳೆಂದು ಹರ್ಷದಲ್ಲಿ ಮುಳುಗಿದಳು. ಅವಳಿಗೆ ಸ್ವರ್ಗ ಮೂರುಗೇಣು ಎಂಬಂತಿತ್ತು. ಆದರೆ 50 ವರ್ಷ ದಾಟಿದ್ದ ದೇವರಾಯರಿಗೆ ಇನ್ನೂ ಚಿಕ್ಕ ವಯಸ್ಸಿನವಳಾದ ಪಾರ್ವತಿಯನ್ನು ಹೇಗೆ ಮದುವೆ ಮಾಡಿಕೊಡಬೇಕು, ಹಾಗೂ ಪಾರ್ವತಿಯ ಮನಸ್ಸಿನಲ್ಲಿ ಮಲ್ಲಣ್ಣನಿರುವಾಗ ಅವಳು ಈ ಮದುವೆಗೆ ಒಪ್ಪುವಳೆ ಎಂದು 2-3 ಪ್ರಶ್ನೆಗಳು ತಿಮ್ಮೋಜರಿಗೆ ಕಾಡಿದವು. ಅಷ್ಟರಲ್ಲಿ ಪಾರ್ವತಿಯೇ ಆ ಸ್ಥಳಕ್ಕೆ ಆಗಮಿಸಿದಾಗ ತಾನು ಕಂಡ ದೃಶ್ಯವನ್ನು ನೋಡಿ ಅವಳಿಗೆ ವಿಚಿತ್ರವೆನಿಸಿತು. ಹಾಗೆಯೇ ಪಾರ್ವತಿಯಲ್ಲಿ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದಾಗ ಅವಳು ಇಷ್ಟವಿಲ್ಲವೆಂದೇ ಎಲ್ಲರೆದುರು ಹೇಳಿ ಇತ್ತಲ ಕಡೆ ಓಡಿದಳು. ದೀಕ್ಷಿತರು 3 ದಿನಗಳ ಕಾಲ ಅಲ್ಲೇ ತಂಗಿದ್ದರು. ಆದರೆ ಪಾರ್ವತಿಯಿಂದ ಒಪ್ಪಿಗೆ ಸಿಗಲಿಲ್ಲ. ಕೊನೆಗೆ ತಿಮ್ಮೋಜರಿಂದ ಪಾರ್ವತಿಯ ಅಭಿಪ್ರಾಯ ತಿಳಿದ ದೀಕ್ಷಿತರು ಸಪ್ಪೆ ಮೋರೆಯಲ್ಲಿ ವಿಜಯನಗರಕ್ಕೆ ಹಿಂದಿರುಗಿದರು. ಮುದ್ಗಲ್ಲಿನಲ್ಲಿ ನಡೆದ ಈ ವಿಚಾರವನ್ನು, ಅಪಮಾನಗಳೆಲ್ಲವನ್ನೂ ಕೇಳಿದ ದೇವರಾಯರಿಗೆ ಎಲ್ಲಿಲ್ಲದ ಬೇಸರ, ಸಿಟ್ಟುಗಳು ಬಂದೊದಗಿದವು. ದೀಕ್ಷಿತರನ್ನು ತೆಗಳಿದ ದೇವರಾಯರು ಪಾರ್ವತಿಯಿಂದಾದ ಅವಮಾನದಿಂದ ಅವಳಿಗೆ ಶಿಕ್ಷೆ ವಿಧಿಸಬೇಕೆಂದು ನಿರ್ಧರಿಸಿದರು. ಆದರೆ ಸುಲ್ತಾನರ ಅಧೀನದಲ್ಲಿದ್ದ ಮುದ್ಗಲ್ಲಿನಲ್ಲಿ ತನ್ನಿಂದ ಏನೂ ಮಾಡಲಾಗುವುದಿಲ್ಲವೆಂಬಂತೆ ದೇವರಾಯರು ಕೊನೆಗೊಂದು ನಿರ್ಧಾರಕ್ಕೆ ಬಂದರು. ಪಾರ್ವತಿಯನ್ನು ಅಪಹರಿಸಿ ಆನಂತರ ಅವಳನ್ನು ವಿವಾಹವಾಗಬೇಕೆಂದು. ಆದರೆ ದೇವರಾಯರ ಆಲೋಚನೆಗಳು ತಲೆಕೆಳಗಾದವು. ಪಾರ್ವತಿಯು ಈ ವಿಚಾರವನ್ನು ಅವರಿವರ ಬಾಯಿಂದ ತಿಳಿದು ರಾತ್ರೋರಾತ್ರಿ ಮನೆ ಬಿಟ್ಟು ತೆರಳಿದ್ದಳು. ಹೀಗೆ ಹೊರಬಂದ ಪಾರ್ವತಿ ಮಲ್ಲಣ್ಣನ ಬಳಿಗೆ ಹೋಗುವಷ್ಟರಲ್ಲಿ ಮಲ್ಲಣ್ಣ ತನ್ನ ಕೆಲಸ ಮುಗಿಸಿ ಸೋಮಲಾಪುರದಿಂದ ಬೇರೆಡೆಗೆ ಹೊರಟಿದ್ದನು. ಪಾರ್ವತಿಗೆ ನಿರಾಸೆಯಾಯಿತು. ದೇವರಾಯರ ದಂಡನಾಯಕನ ನೇತೃತ್ವದಲ್ಲಿ ಸೈನ್ಯ ಮುದ್ಗಲ್ಲಿಗೆ ಮುತ್ತಿ ಪಾರ್ವತಿಯ ಹುಡುಕಾಟದಲ್ಲಿ ಮುಂದಾದರು. ನಾಗಣ್ಣ ದಂಡನಾಯಕನು ತಿಮ್ಮೋಜರನ್ನು ಸೆರೆ ಹಿಡಿದು ಸೆರೆಮನೆಯಲ್ಲಿರಿಸಿದನು. ಮುದ್ಗಲ್ಲಿನಲ್ಲಿ ನಡೆದ ಘಟನೆಯೆಲ್ಲವೂ ಅವರಿವರ ಬಾಯಿಂದ ಕೇಳಿದ ಮಲ್ಲಣ್ಣನು ತಕ್ಷಣವೇ ಮುದ್ಗಲ್ಲಿಗೆ ಧಾವಿಸಿದನು. ಆದರೆ ಅಷ್ಟರಲ್ಲಿ ಪಾರ್ವತಿ ಮನೆ ಬಿಟ್ಟು ಹೊರಟಿದ್ದಳು. ಮಲ್ಲಣ್ಣ ಮುದ್ಗಲ್ಲಿಗೆ ಹೋದಾಗ ಅವನಿಗೆ ಗೌರಾಂಬೆ ಎಲ್ಲ ಸಂಗತಿಗಳನ್ನು ತಿಳಿಸಿದಳು. ಹಾಗೆಯೇ ತನ್ನ ತಪ್ಪಿನಿಂದಲೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಯಿತೆಂದು ದುಃಖಪಟ್ಟಳು. ಮಲ್ಲಣ್ಣನು ತಿಮ್ಮೋಜರನ್ನು ಬಿಡಿಸಲು ಶೀಘ್ರವೇ ವಿಜಯನಗರದೆಡೆಗೆ ಧಾವಿಸಿದನು. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ
ಮಲ್ಲಣ್ಣನ ದುಡುಕು ವರ್ತನೆಯಿಂದ ಮಲ್ಲಣ್ಣನೂ ಕೂಡ ಸೆರೆಮನೆ ಸೇರಬೇಕಾಯಿತು. ಪಾರ್ವತಿ ಸೋಮಲಾಪುರದಲ್ಲಿ ಸೇರಿದ ಮೇಲೆ ಮಲ್ಲಣ್ಣ ಮುದ್ಗಲ್ಲಿಗೆ ಹಿಂದಿರುಗಿದನೆಂಬ ವಿಷಯ ತಿಳಿಯಿತು. ಆ ಊರಿನ ನಾಡಗೌಡ ಭರಮಣ್ಣ ಹೆಗ್ಗಡೆಯವರು ಪಾರ್ವತಿಯನ್ನು ವಿಚಾರಿಸಿ ಅವಳಿಂದ ನಡೆದ ಘಟನೆಗಳನ್ನೆಲ್ಲ ತಿಳಿದು ಮರುಕಪಟ್ಟರು. ಹಾಗೂ ಪಾರ್ವತಿಗೆ ತಕ್ಷಣವೇ ತಮ್ಮ ಮನೆಯಲ್ಲೇ ಆಶ್ರಯ ಕೊಟ್ಟರು. ಕೆಲವು ದಿನಗಳ ನಂತರ ನಾಗಣ್ಣ ದಂಡನಾಯಕನ ಸೈನಿಕರು ಸೋಮಲಾಪುರಕ್ಕೆ ಭೇಟಿ ಕೊಟ್ಟರು. ಭರಮಣ್ಣರ ಮನೆಯಲ್ಲೂ ಕೂಡ ಹುಡುಕಾಡಿದರು. ಆದರೆ ಮೊದಲೇ ಇವರ ವಿಚಾರ ತಿಳಿದ ಭರಮಣ್ಣರು ಉಪಾಯದಿಂದ ಪಾರ್ವತಿಯನ್ನು ಹೊರಗೆ ಕಳುಹಿಸಿದರು. ಪಾರ್ವತಿ ಮೊದಲೇ ದೇವರಾಯರ ಮೇಲೆ ದ್ವೇಷ ಕಾರುತ್ತಿದ್ದಳು. ಕಾರಣ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಇದ್ದ ಒಂದೇ ದಾರಿ ಎಂದರೆ ಸುಲ್ತಾನನ ನೆರವು ಯಾಚಿಸುವುದು. ಅಂತೆಯೇ ಪಾರ್ವತಿಯು ಫಿರೋಜ್ ಶಾರನ್ನು ಭೇಟಿ ಮಾಡಿ ದೇವರಾಯರಿಂದಾದ ಅಪಮಾನವನ್ನೆಲ್ಲ ಭಿನ್ನವಿಸಿದಳು. ಫಿರೋಜ್ ಶಾರು ಪಾರ್ವತಿಗೆ ಸಹಾಯ ಹಸ್ತ ನೀಡಿದರು ಹಾಗೂ ತಕ್ಷಣವೇ ದೇವರಾಯರಿಗೆ ನಿರೂಪ ಬರೆಸಿ ತಿಮ್ಮೋಜರನ್ನು ಮಲ್ಲಣ್ಣರನ್ನು ಬಿಡುಗಡೆ ಮಾಡಲು ಸೂಚಿಸಿದರು. ನಾಗಣ್ಣ ದಂಡನಾಯಕನು ಪಾರ್ವತಿ ಸಿಗದ ಕಾರಣ ದೇವರಾಯರ ಬಳಿಗೆ ತಿಮ್ಮೋಜ ಮಲ್ಲಣ್ಣರನ್ನು ಕರೆತಂದು ನಿಲ್ಲಿಸಿದನು. ಪಾರ್ವತಿ ಸಿಗದ ಕಾರಣ ನಾಗಣ್ಣರನ್ನು ಧಿಕ್ಕರಿಸಿದ ದೇವರಾಯರು ನಂತರ ತಿಮ್ಮೋಜ ಮಲ್ಲಣ್ಣರನ್ನು ಕಂಡ ತಕ್ಷಣ ಸಮಾಧಾನ ವ್ಯಕ್ತಪಡಿಸಿದರು. ನಾಗಣ್ಣನು ತನ್ನ ಒಂದು ಸೈನ್ಯವನ್ನು ಮುದ್ಗಲ್ಲಿನಲ್ಲಿಯೇ ಬಿಟ್ಟು ಬಂದಿದ್ದನು. ಸುಲ್ತಾನರಿಂದ ತೊಂದರೆ ಉಂಟಾಗುವ ಸೂಚನೆ ಕಂಡುಬಂದರೆ ಮರಳಿ ಬರಲು ಆಜ್ಞಾಪಿಸಿದ್ದನು. ಕೆಲವು ಕಾಲ ಮುದ್ಗಲ್ಲಿನಲ್ಲಿದ್ದ ನಾಗಣ್ಣನ ಸೈನ್ಯ ಸುಲ್ತಾನರಿಂದ ತೊಂದರೆಯ ಸೂಚನೆ ಬಂದೊಡನೆ ಸುಮ್ಮನೆ ಹಿಂದಿರುಗಲಿಲ್ಲ. ಬದಲಿಗೆ ಮುದ್ಗಲ್ಲಿನ ಪ್ರತಿ ಮನೆಯನ್ನು ಲೂಟಿ ಮಾಡಿದರು ಹಾಗೂ ಗೌರಾಂಬೆಯ ಮನೆಗೂ ನುಗ್ಗಿ ಪ್ರತಿಯೊಂದು ಒಡವೆಗಳನ್ನು ಕಿತ್ತುಕೊಂಡು ಇಷ್ಟೆಲ್ಲ ಅನಾಹುತಗಳಿಗೆ ನಿನ್ನ ಮಗಳೇ ಕಾರಣಳೆಂದು ಗೌರಾಂಬೆಯನ್ನು ದೂರಿ ಅವಳನ್ನು ಮನೆಯಲ್ಲೇ ಕೂಡಿ ಹಾಕಿ ಮನೆಗೆ ಬೆಂಕಿ ಇಟ್ಟರು. ಗೌರಾಂಬೆ ಅಸುನೀಗಿದಳು. ಗುಲ್ಬರ್ಗಾದಿಂದ ಬಂದಿದ್ದ ಫಿರೋಜ್ ಶಾರ ರಾಯಭಾರಿಯು ವಿಜಯನಗರಕ್ಕೆ ಬಂದು ತಾನು ತಂದಿದ್ದ ಪತ್ರವನ್ನು ಒಪ್ಪಿಸಿದನು. ದೇವರಾಯರು ಪತ್ರದ ವಿಷಯವನ್ನು ನೋಡಿ ಪಾರ್ವತಿ ಸುಲ್ತಾನರ ಆಶ್ರಯ ಪಡೆದಿರುವುದನ್ನು ಖಚಿತಪಡಿಸಿಕೊಂಡರು. ಹಾಗೂ ಹಿಂದೂ ಸಾಮ್ರಾಟನ ಮೇಲೆ ಒಬ್ಬ ಹಿಂದೂ ಹೆಣ್ಣಾದವಳು ಸುಲ್ತಾನರ ಬಳಿ ದ್ವೇಷಕ್ಕೆಳೆಸಿದುದು ಅಪಮಾನವಾಯಿತು ಎಂದು ತನ್ನಲ್ಲೇ ನಿಟ್ಟುಸಿರು ಬಿಟ್ಟರು. ಆದರೂ ಕೋಪದಿಂದ ಏನು ಸಾಧಿಸಲಾಗದೆಂದು ಅರಿತ ದೇವರಾಯರು ಈ ವಿಚಾರವನ್ನೆಲ್ಲ ತಿಮ್ಮೋಜರಿಗೆ ತಿಳಿಸಿದಾಗ ತಿಮ್ಮೋಜರಿಗೂ ಅಚ್ಚರಿಯಾಯಿತು ಹಾಗೂ ಪಾರ್ವತಿಯ ಮೇಲೆ ಅಸಮಾಧಾನವಾಯಿತು. ನಂತರ ದೇವರಾಯರು ತಿಮ್ಮೋಜರನ್ನು ಪಾರ್ವತಿಗೆ ಬುದ್ಧಿ ಹೇಳಿ ಕರೆತರಲು ಹೇಳಿದರು ಹಾಗೂ ಅವಳು ತನ್ನ ತಪ್ಪನ್ನು ಅರಿತು ತನ್ನಲ್ಲಿ ಕ್ಷಮೆಯಾಚಿಸಿದರೆ ಅವಳನ್ನು ಮಲ್ಲಣ್ಣನಿಗೆ ಕೊಟ್ಟು ಮದುವೆ ಮಾಡಿಸುವೆನೆಂದು ಹೇಳಿ ಅವಳನ್ನು ಕರೆತರಲು ಹೇಳಿದರು. ತಿಮ್ಮೋಜರು ಇದಕ್ಕೊಪ್ಪಿ ಹೊರಡಲು ಸಿದ್ಧರಾದರು. ತಿಮ್ಮೋಜರು ಗುಲ್ಬರ್ಗಕ್ಕೆ ಹೋದಾಗ ಪಾರ್ವತಿಯನ್ನು ಕಂಡು ತಂದೆ ಮಗಳಿಬ್ಬರು ಒಬ್ಬರನ್ನೊಬ್ಬರು ಆಲಂಗಿಸಿ ದುಃಖಿಸಿದರು. ತಿಮ್ಮೋಜರು ತಾನು ಬಂದ ವಿಷಯವನ್ನೆಲ್ಲ ಪಾರ್ವತಿಗೆ ಹೇಳಿದಾಗ ಪಾರ್ವತಿ ಸಮ್ಮತಿಸಲಿಲ್ಲ. ಬದಲಿಗೆ ತಂದೆಯನ್ನು ತನ್ನ ಜೊತೆಯಲ್ಲಿಯೇ ಉಳಿಸಿಕೊಳ್ಳಲು ನೋಡಿದಳು. ಆದರೆ ತಿಮ್ಮೋಜರು ಒಪ್ಪಲಿಲ್ಲ. ತಾನು ದೇವರಾಯರಿಗೆ ವಚನ ಕೊಟ್ಟಿರುವುದಾಗಿಯೂ ಹಾಗೂ ಪಾರ್ವತಿಯನ್ನು ಕರೆದುಕೊಂಡು ಬರುವುದಾಗಿಯೂ ತಿಳಿಸಿದ್ದರು. ಪಾರ್ವತಿ ಗೌರಾಂಬೆ ಸತ್ತ ಸುದ್ದಿಯನ್ನು ತಿಮ್ಮೋಜರಿಗೆ ತಿಳಿಸಿದಾಗ ತಿಮ್ಮೋಜರು ದುಃಖಿಸಿದರು. ಆದರೆ ಈ ಕೃತ್ಯ ದೇವರಾಯರಿಂದ ಆಗಿರಲಾರದೆಂದು ಪಾರ್ವತಿಯೊಂದಿಗೆ ವಾದ ಮಾಡಿದರು. ತಿಮ್ಮೋಜರು ಫಿರೋಜ್ ಶಾರಿಗೆ ದೇವರಾಯರು ಕೊಟ್ಟ ನಿರೂಪವನ್ನು ಕೊಟ್ಟರು. ಅದರಲ್ಲಿ ದೇವರಾಯರು
ತಿಮ್ಮೋಜ ಮಲ್ಲಣ್ಣರನ್ನು ಬಿಡುವುದಾಗಿಯೂ ಮುದ್ಗಲ್ಲಿನ ಜನಕ್ಕಾದ ನಷ್ಟವನ್ನು ತುಂಬಿಸಿಕೊಡುವುದಾಗಿಯೂ ಸ್ನೇಹ ಸಂಧಾನಕ್ಕೆ ಒಪ್ಪಿರುವುದಾಗಿಯೂ ತಿಳಿಸಿ ಕೊನೆಗೆ ಪಾರ್ವತಿಯನ್ನು ತಮಗೆ ಒಪ್ಪಿಸಬೇಕೆಂದು ತಿಳಿಸಿದ್ದರು. ಈ ಪತ್ರವನ್ನು ನೋಡಿ ಫಿರೋಜ್ ಷಾರು ನಕ್ಕರು. ಹಾಗೂ ಈ ಪತ್ರವನ್ನು ಕುರಿತು ಪಾರ್ವತಿಯಲ್ಲಿ ಕೇಳಿದಾಗ ಪಾರ್ವತಿಯು ಇದು ಮೋಸದಿಂದ ನಮ್ಮನ್ನು ವಂಚಿಸಲು ಬರೆದಿರುವ ಪತ್ರವೆಂದು ನಿಂದಿಸಿದಳು. ಆದರೆ ತಿಮ್ಮೋಜರು ಮಾತ್ರ ದೇವರಾಯರ ಪರ ವಹಿಸಿ ಮಾತನಾಡಿದರು. ಸುಲ್ತಾನರು ತಿಮ್ಮೋಜರನ್ನು ತಮ್ಮ ರಾಜ್ಯದವರಾದ ನೀವು ವಿಜಯನಗರದವರ ಮೇಲೆ ಒಲಿದು ಮಾತನಾಡುವುದು ರಾಜದ್ರೋಹವೆಂದು ನಿಂದಿಸಿದರು. ಆದರೆ ತಿಮ್ಮೋಜರು ವಿಜಯನಗರದವರ ಮೇಲೆ ಅಪಾರ ವಿಶ್ವಾಸವಿಟ್ಟ ಕಾರಣ ಜೊತೆಗೆ ಸುಲ್ತಾನರಲ್ಲೂ ಕೂಡ ಗೌರವವನ್ನು ಕಳೆದುಕೊಳ್ಳಲು ಇಚ್ಛಿಸುತ್ತಿರಲಿಲ್ಲ. ಸುಲ್ತಾನರು ಯುದ್ಧಕ್ಕೆ ಸಿದ್ಧವೆಂದು ಹೇಳಿದಾಗ ತಿಮ್ಮೋಜರು ತಮ್ಮ ಹಾಗೂ ಪಾರ್ವತಿಯ ವಿಷಯವಾಗಿ ಈ ಯುದ್ಧಕ್ಕೆ ನನ್ನ ಸಮ್ಮತಿ ಇಲ್ಲವೆಂದು ಹೇಳಿದರು. ಹಾಗೂ ರಕ್ತದ ಅಕ್ಷರದಲ್ಲಿ ಇತಿಹಾಸ ಪುಟಗಳಲ್ಲಿ ಪಾರ್ವತಿಯ ಹೆಸರು ಬರುವುದು ನನಗೆ ಇಷ್ಟವಿಲ್ಲವೆಂದು ಭಿನ್ನವಿಸಿ ಕೇಳಿಕೊಂಡರು. ಫಿರೋಜ್ ಷಾರು ಹೇಳಿದರು, ಇದು ನಿಮ್ಮ ತಪ್ಪು ಕಲ್ಪನೆ ತಿಮ್ಮೋಜರೆ. ಪಾರ್ವತಿಯ ದೆಸೆಯಿಂದಲ್ಲದಿದ್ದರೂ ನಾವು ವಿಜಯನಗರದ ಮೇಲೆ ದಾಳಿಯಿಡುವುದು ಖಂಡಿತ. ಕಾರಣ ನಮ್ಮ ಅಧೀನದಲ್ಲಿದ್ದ ಮುದ್ಗಲ್ಲಿನ ಮೇಲೆ ಹಾಗೂ ಅಲ್ಲಿಯ ಜನತೆಯ ಮೇಲೆ ಅವರ ಸೈನಿಕರಿಂದಾದ ಅತ್ಯಾಚಾರಕ್ಕಾಗಿ ನಾವು ದಾಳಿಯಿಡಬೇಕಾಗಿದೆ ಎಂದನು. ತಿಮ್ಮೋಜರು ಈ ದಾಳಿಗೆ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸಿದರು. ಫಿರೋಜ್ ಷಾರು ತಿಮ್ಮೋಜರನ್ನು ಇದೇ ಕಾರಣದಿಂದಾಗಿ ಬಂಧನದಲ್ಲಿರಿಸಿದರು. ಇದಕ್ಕೆ ಪಾರ್ವತಿಯ ಸಮ್ಮತಿಯೂ ಇತ್ತು. ತಿಮ್ಮೋಜರು ರಾಯಭಾರಿಯಾಗಿ ಹೋದವರು ಇನ್ನೂ ಬಾರದಿರುವುದನ್ನು ನೋಡಿ ದೇವರಾಯರಿಗೆ ಚಿಂತೆಯಾಯಿತು. ಹಾಗೂ ತಿಮ್ಮೋಜರೊಂದಿಗೆ ಹೋಗಿದ್ದ ಅನುಚರರು ತಿಮ್ಮೋಜರಿಲ್ಲದೆ ತಿರುಗಿ ಬಂದದ್ದನ್ನು ನೋಡಿ ದೇವರಾಯರಿಗೆ ತಿಮ್ಮೋಜರು ಕೂಡ ನಮಗೆ ಮೋಸದಿಂದ ವಂಚಿಸಿದ್ದಾರೆಂದು ಕ್ರೋಧವಾಯಿತು. ಇತ್ತ ಮಲ್ಲಣ್ಣನನ್ನು ತಿಮ್ಮೋಜರ ಮೇಲಿನ ಕೋಪದಿಂದ ಹೀನಾಯವಾಗಿ ನಡೆಸಿಕೊಂಡು ದಂಡಿಸಿದರು. ಮಲ್ಲಣ್ಣನಿಗೆ ಮೊದಲೇ ದೇವರಾಯರ ಮೇಲಿದ್ದ ಕೋಪ ದ್ವೇಷಗಳು ಇಮ್ಮಡಿಸಿದವು. ಹಾಗೂ ದೇವರಾಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಪಣ ತೊಟ್ಟು ಬಿಡುಗಡೆಗಾಗಿಯೇ ಕಾಯುತ್ತಿದ್ದನು ಮಲ್ಲಣ್ಣ. ಒಂದೆರಡು ದಿನಗಳಲ್ಲೇ ಗೂಢಚಾರರಿಂದ ಫಿರೋಜ್ ಷಾರು ಸೈನ್ಯ ಸಮೇತ ವಿಜಯನಗರದತ್ತ ಯುದ್ಧಕ್ಕೆ ಬರುತ್ತಿರುವ ವಿಷಯ ತಿಳಿಸಿದರು. ಅಂತೆಯೇ ಫಿರೋಜ್ ಷಾರು ಹಠಾತ್ತನೆ ವಿಜಯನಗರದ ಮೇಲೆ ದಾಳಿಯಿಟ್ಟರು. ಸುಲ್ತಾನರ ಸೈನ್ಯ ಖಾನ್ ಮತ್ತು ಮಹಮ್ಮದ್ ಖಾನರ ನೇತೃತ್ವದಲ್ಲಿ ಹೊರಟು ಸುಲಭವಾಗಿ ಕೃಷ್ಣೆಯನ್ನು ದಾಟಿ ವಿಜಯನಗರದ ಬಳಿಗೆ ಬಂದಿತು. ದೇವರಾಯರು ತಡ ಮಾಡದೆ ಸಾಧ್ಯವಾದಷ್ಟು ಸೈನ್ಯ ಸಂಗ್ರಹಿಸಿ ಜೊತೆಗೆ ಮಾಂಡಲೇಶ್ವರ ಸಾಮಂತ ಸೈನ್ಯಗಳಿಗೆ ನಿರೂಪ ಕಳುಹಿಸಿದರು. ಆದರೆ ಸುಲ್ತಾನರ ಸೈನ್ಯಕ್ಕೆ ವಿಜಯನಗರದಲ್ಲಿ ಹೆದರುವ ಕಾರಣವಿರಲಿಲ್ಲ. ವಿಜಯನಗರದ ಕೋಟೆ ನಿಸರ್ಗದತ್ತವಾಗಿ ಅಜೇಯವಾಗಿತ್ತು. ಸುತ್ತಲೂ ಅಂಜನಾದ್ರಿ, ಋಷ್ಯಮುಖ, ಮಾಲ್ಯವಂಕ, ಹೇಮಕೂಟ ಮುಂತಾದ ದುರ್ಭೇದ್ಯವಾದ ಬೆಟ್ಟಗಳು ನಿಂತಿದ್ದವು. ಅವುಗಳ ನಡುವೆ ಇದ್ದ ಪ್ರದೇಶವನ್ನು ಸುಭದ್ರವಾದ ಕೋಟೆ ಕೊತ್ತಲಗಳಿಂದ ರಕ್ಷಿಸಲಾಗಿತ್ತು. ಒಂದು ಪಕ್ಕದಲ್ಲಿ ಪರ್ವತ ಪಂಕ್ತಿಯಾದರೆ ಇನ್ನೊಂದೆಡೆ ತುಂಗಭದ್ರೆ ವಿಜಯನಗರವನ್ನು ಬಳಸಿ ಹರಿಯುತ್ತಿದ್ದಳು. ಹೊರಗಿನ ನಿಸರ್ಗದತ್ತ ಕೋಟೆಯ ನಡುವೆ ವಿಸ್ತಾರವಾದ ವಿಜಯನಗರವು ಹರಡಿತ್ತು. ಹೊರಕೋಟೆಯಿಂದ ಅರಮನೆಯವರೆಗೆ 6 ಕೋಟೆಗಳು ಇದ್ದವು. ಇವುಗಳನ್ನು ಹಾದು ಬಂದರೆ ಮಾತ್ರ ಅರಮನೆ ಹಾಗೂ ರಾಜಭಂಡಾರಗಳು ಶತ್ರುವಶವಾಗಲು ಸಾಧ್ಯವಿತ್ತು. ಆದರೆ ಹೊರಗಿನ ಕೋಟೆಯನ್ನು ಭೇದಿಸಿ ಒಳಕೋಟೆಯನ್ನು ಪ್ರವೇಶಿಸುವುದು ಶತ್ರುಗಳಿಂದ ಅಸಾಧ್ಯವಾಗಿತ್ತು. ಹೀಗೆ ಶತ್ರುಗಳಿಗೆ ವಿಜಯನಗರವು ದುರ್ಭೇದ್ಯವಾಗಿತ್ತು. ಫಿರೋಜ್ ಷಾರು ಕೋಟೆಯ ಹೊರಗೆ ಬೀಡು ಬಿಟ್ಟಿರುವಾಗಲೇ ದೇವರಾಯರ ಅಮಾತ್ಯರಾದ ಲಕ್ಷ್ಮೀಧರರಿಂದ
ವಿಷಪೂರಿತ ಬಾಣವೊಂದು ನೇರ ಫಿರೋಜ್ ಷಾರ ತೋಳಿಗೆ ಬಿದ್ದಿತ್ತು. ತಕ್ಷಣವೇ ಫಿರೋಜ್ ಷಾರು ಕುದುರೆಯಿಂದ ಕೆಳಗೆ ಬಿದ್ದು ಮೂರ್ಛೆ ಹೋದರು. ಯುದ್ಧದ ಆರಂಭಕ್ಕೂ ಮೊದಲೇ ಫಿರೋಜ್ ಷಾರಿಗಾದ ಗತಿಯನ್ನು ಕಂಡ ಸುಲ್ತಾನ್ ಸೈನ್ಯದವರು ಅಲ್ಲಿಂದ ಓಡಿದರು. ಕೆಲವು ದಿನಗಳಲ್ಲಿ ಶೈತ್ಯೋಪಚಾರದಲ್ಲಿದ್ದ ಫಿರೋಜ್ ಷಾರು ಮೊದಲಿನಂತಾದರು ಹಾಗೂ ವಿಜಯನಗರದ ಮುತ್ತಿಗೆಯಿಂದ ಹಿಂದಕ್ಕೆ ಕಾಲ್ತೆಗೆದಿದ್ದರು. ಆದರೆ ಫಿರೋಜ್ ಷಾರ ಕಡೆಯವರಾದ ಖಾನ್ ಮತ್ತು ಅಹಮದ್ ಖಾನರ ನೇತೃತ್ವದಲ್ಲಿ ಸೈನ್ಯವು ಹೊರಟು ಸಂಪತ್ಭರಿತವಾದ ವಿಜಯನಗರದ ಉತ್ತರ ಸೀಮೆಯನ್ನು ಕತ್ತಿ ಕೊಡಲಿ ಬೆಂಕಿಗಳಿಂದ ನಾಶ ಮಾಡುತ್ತಾ ಹೊರಟರು. ಕೈಗೆ ಸಿಕ್ಕಿದ ಊರುಗಳನ್ನು ಮುತ್ತಿ ಅಲ್ಲಿನ ಸ್ತ್ರೀ ಬಾಲಕರನ್ನು ಕೊಂದು ಮನೆಗಳನ್ನು ದೋಚಿ ಕೈಗೆ ಸಿಕ್ಕಿದ್ದನ್ನು ಕೊಳ್ಳೆ ಹೊಡೆದು ವಿರೋಧಿಸುತ್ತಿದ್ದವರನ್ನು ಕೊಂದು ಅವರ ಮನೆಗೆ ಬೆಂಕಿ ಇಡುತ್ತಿದ್ದರು, ಇಲ್ಲವೇ ನೆಲಸಮ ಮಾಡುತ್ತಿದ್ದರು. ಅವರ ಹಾವಳಿಗೆ ಅತ್ಯಾಚಾರಗಳಿಗೆ ಸಿಕ್ಕ ಅನೇಕ ಹಿಂದೂ ವನಿತೆಯರು ಮರಣ ಹೊಂದಿದರು. ಎಲ್ಲೆಲ್ಲೂ ಹೆಣ್ಣು ಮಕ್ಕಳ ಪಾತಿವ್ರತ್ಯ ಭಂಗವಾಯಿತು. ಗುಡಿ ಗೋಪುರಗಳು ಅಪವಿತ್ರವಾದವು. ಈ ಅತ್ಯಾಚಾರವನ್ನೆಲ್ಲ ಗೂಢಚಾರರಿಂದ ತಿಳಿಯುತ್ತಿದ್ದ ದೇವರಾಯರಿಗೆ ತನ್ನಿಂದಾಗಿ ತನ್ನ ಪ್ರಜೆಗಳಿಗಾಗುತ್ತಿರುವ ನೋವುಗಳಿಗೆ ಮರುಗಿದರು ಹಾಗೂ ಈ ಅಕೃತ್ಯವನ್ನು ತಡೆಯಲು ರಾಜಧಾನಿಯ ರಕ್ಷಣೆಗೆ ಲಕ್ಷ್ಮೀಧರ ಅಮಾತ್ಯರನ್ನು ಬಿಟ್ಟು ಸೈನ್ಯವನ್ನು ಇಬ್ಬಾಗ ಮಾಡಿ ಒಂದು ಭಾಗವನ್ನು ಖಾನ್ ಮತ್ತು ಅಹಮದ್ ಖಾನರ ದಾಳಿಯನ್ನು ಎದುರಿಸಲು ಮತ್ತೊಂದು ಸೈನ್ಯದೊಡನೆ ತಾವೇ ಖುದ್ದಾಗಿ ಹೊರಟರು. ದೇವರಾಯರು ಸಾಕಷ್ಟು ಸೈನ್ಯದೊಡನೆ ತುಂಗಾಭದ್ರಾ ನಾಲೆಯು ಹರಿಯುತ್ತಿದ್ದ ಮೈದಾನದಲ್ಲಿ ಬೀಡು ಬಿಟ್ಟರು. ದೇವರಾಯರ ಸೈನ್ಯ ಸಮೇತ ಬೀಡು ಬಿಟ್ಟರೂ 3 ದಿನಗಳವರೆಗೆ ಸುಲ್ತಾನರ ಚಲನವಲನಗಳನ್ನು ಅರಿಯಲು ಕಾಲ ತಳ್ಳಿದರು. ಆದರೆ ಮರುದಿನದ ಮುಂಜಾವಿನಲ್ಲಿ 4 ದಿಕ್ಕುಗಳಿಂದ ಸುಲ್ತಾನ್ ಸೈನ್ಯವು ವಿಜಯನಗರದ ಸೈನ್ಯದ ಮೇಲೆ ಹಠಾತ್ತನೆ ದಾಳಿ ಇಟ್ಟಿತು. ಸೈನ್ಯದ ಮುಖಂಡರೆಲ್ಲರೂ ಶತ್ರುಗಳ ವಶವಾದರು. ದೇವರಾಯರು ಕಣ್ಣು ತಪ್ಪಿಸಿ ಹೊರಟು ಹೋದರು. ದೇವರಾಯರ ನೆಚ್ಚಿನ ದಂಡನಾಯಕರು ಸುಲ್ತಾನರ ವಶವಾಗಿದ್ದರು. ಇದೇ ಕಾರಣ ದೇವರಾಯರು ಸಂಕಟ ಪಡುತ್ತಿದ್ದರು. ಈಗ ಅವರಿಗೆ ತನ್ನವರನ್ನು ಉಳಿಸಿಕೊಳ್ಳಲು ಇದ್ದ ಒಂದೇ ದಾರಿ ಎಂದರೆ ಸಂಧಾನ ಮಾತ್ರ. ಇದೇ ಕಾರಣದಿಂದಾಗಿ ಲಕ್ಷ್ಮೀಧರ ಅಮಾತ್ಯರನ್ನು ರಾಯಭಾರಿಯಾಗಿ ಸುಲ್ತಾನರ ಬಳಿ ಕಳುಹಿಸಿದರು. ಫಿರೋಜ್ ಷಾರು ಲಕ್ಷ್ಮೀಧರ ಅಮಾತ್ಯರನ್ನು ಗೌರವದಿಂದಲೇ ಬರಮಾಡಿಕೊಂಡರು. ಬಂದ ನಿರೂಪವನ್ನು ತಿಳಿಸಿದರು ಹಾಗೂ ಸಂಧಾನಕ್ಕೆ ಒಪ್ಪಿದರು. ಆದರೆ ತಾವು ಸಂಧಾನಕ್ಕೆ ಒಪ್ಪುವುದಾದರೆ ದೇವರಾಯರ ಮಗಳು ಹೇಮಾಂಬಿಕೆಯನ್ನು ಕೊಟ್ಟು ವಿವಾಹ ಮಾಡಿಕೊಡಬೇಕು ಎಂದು ಆಗಷ್ಟೇ ನಮ್ಮಿಬ್ಬರ ಸ್ನೇಹ ರೂಪುಗೊಳ್ಳುವುದು. ಇದಕ್ಕೆ ನೀವು ಒಪ್ಪುವುದಾದರೆ ನಾವು ನಿಮ್ಮ ದಂಡನಾಯಕರನ್ನು ಬಿಡುಗಡೆಗೊಳಿಸಿ ಸಂಧಾನಕ್ಕೆ ಬರುತ್ತೇವೆ ಎಂದರು. ಈ ಮಾತಿಗೆ ಲಕ್ಷ್ಮೀಧರ ಅಮಾತ್ಯರಲ್ಲಿ ಉತ್ತರ ಇರಲಿಲ್ಲ. ಅವರು ಯಾವೊಂದೂ ಉತ್ತರ ಕೊಡದೆ ಅಲ್ಲಿಂದ ಕಾಲ್ತೆಗೆದರು. ಸುಲ್ತಾನರೊಡನೆ ನಡೆದ ವಿಚಾರವನ್ನೆಲ್ಲ ಕೇಳಿದ ದೇವರಾಯರಿಗೆ ನಖಶಿಖಾಂತವಾಗಿ ಕೋಪ ಬಂದಿತು. ಅಲ್ಲೇ ಇದ್ದ ಹೇಮಾಂಬಿಕೆಯು ಅಮಾತ್ಯರ ಹಾಗೂ ದೇವರಾಯರು ನಡೆಸಿದ ಮಾತುಕತೆಗಳನ್ನೆಲ್ಲ ಗಮನಿಸುತ್ತಿದ್ದಳು. ದೇವರಾಯರು ಸುಲ್ತಾನರ ಮಾತಿಗೆ ಕೋಪೋದ್ರಿಕ್ತರಾಗಿದ್ದರು. ಒಂದೆಡೆ ದಂಡನಾಯಕರೊಂದಿಗೆ ಸಿಕ್ಕಿಬಿದ್ದಿದ್ದ ತನ್ನ ಮಕ್ಕಳನ್ನೂ ಬಿಡಿಸಿಕೊಂಡು ಬರಲಾಗದೆ ಮತ್ತೊಂದೆಡೆ ಹೇಮಾಂಬಿಕೆಯ ವಿಚಾರ ಅವರ ಮನಕೆಡಿಸಿತ್ತು. ಹೇಮಾಂಬಿಕೆಯು ತನ್ನೊಬ್ಬಳಿಂದ ತನ್ನ ಸಹೋದರರು ಬಿಡುಗಡೆ ಹೊಂದುತ್ತಾರೆ ಹಾಗೂ ಪ್ರಜೆಗಳ ಹಿತಚಿಂತನೆಗಳು ನನ್ನ ಕೈಯಲ್ಲಿದೆ ಎಂದು ತೀರವಾಗಿ ಯೋಚನೆ ಮಾಡಿ ಕೊನೆಗೊಂದು ನಿರ್ಧಾರ ಮಾಡಿದಳು ಹಾಗೂ ತನ್ನ ನಿರ್ಧಾರವನ್ನು ದೇವರಾಯರ ಬಳಿ ಹೇಳಿಕೊಂಡಳು. ಹೇಮಾಂಬಿಕೆಯು ಫಿರೋಜ್ ಷಾರನ್ನು ಮದುವೆಯಾಗಲು ಒಪ್ಪಿದಳು. ಈ ವಿಷಯವನ್ನು ಅವಳಿಂದ ಕೇಳಿದ ದೇವರಾಯರಿಗೆ ಸಿಡಿಲು ಬಡಿದಂತಾಯಿತು. ಅವರು ಮಗಳ ಮಾತನ್ನು ಕೇಳಿ ಸಂಕಟಪಟ್ಟರು. ತನ್ನಿಂದಾಗಿ ತನ್ನ ಮಗಳಿಗೆ ಬಂದಿರುವ ವಿಪತ್ತನ್ನು ನೆನೆದು ದುಃಖಪಟ್ಟರು. ಕೊನೆಗೆ ಹೇಮಾಂಬಿಕೆಯ ಮಾತಿನಂತೆ ಪ್ರಜಾಹಿತ ರಕ್ಷಣೆಗಾಗಿ ದೇವರಾಯರು ರಾಜೋಚಿತವಾಗಿ ಫಿರೋಜ್ ಷಾರಿಗೆ ಅವಳನ್ನು ಮದುವೆ ಮಾಡಿಕೊಟ್ಟರು.
ಆದರೆ ತನ್ನ ಅಳಿಯನ ಸ್ಥಾನವನ್ನು ಮಾತ್ರ ಕೊಡಲಿಲ್ಲ. ಬದಲಿಗೆ ದೇವರಾಯರಿಗೆ ಫಿರೋಜ್ ಷಾರ ಮೇಲಿನ ಕೋಪ ಇಮ್ಮಡಿಯಾಯಿತು. ಈ ಸಂದರ್ಭದಲ್ಲಿ ಮಲ್ಲಣ್ಣನನ್ನು ಬಿಡುಗಡೆ ಮಾಡಿದರು. ಫಿರೋಜ್ ಷಾರು ಹೇಮಾಂಬಿಕೆಯನ್ನು ಗುಲ್ಬರ್ಗಕ್ಕೆ ಕರೆದುಕೊಂಡು ಹೋದರು. ಹೇಮಾಂಬಿಕೆ ಕೂಡ ದ್ವೇಷ ತುಂಬಿದ ಮನದಲ್ಲೇ ಫಿರೋಜ್ ಷಾರ ಜೊತೆಯಲ್ಲಿ ಗುಲ್ಬರ್ಗಕ್ಕೆ ಹೋದಳು. ಫಿರೋಜ್ ಷಾರು ಹೇಮಾಂಬಿಕೆಗೆ ಪಾರ್ವತಿಯನ್ನು ಪರಿಚಯಿಸಿದರು. ಆದರೆ ಹೇಮಾಂಬಿಕೆ ಮತ್ತು ಪಾರ್ವತಿಯರು ಶತ್ರುಗಳಂತೆ ನೋಡುತ್ತಿದ್ದರು. ಪಾರ್ವತಿಯನ್ನು ಕಂಡಾಗ ಹೇಮಾಂಬಿಕೆಯು ಇಷ್ಟೆಲ್ಲ ಅನಾಹುತಗಳಿಗೆ ಇವಳೇ ಕಾರಣಳೆಂದು ಪಾರ್ವತಿಯನ್ನು ಜರಿದಳು. ಪಾರ್ವತಿಗೆ ಫಿರೋಜ್ ಷಾರು ಮಲ್ಲಣ್ಣನನ್ನು ಮದುವೆ ಮಾಡಿಕೊಡಲು ವಚನ ಕೊಟ್ಟಿರುತ್ತಾರೆ. ಆದರೆ ಫಿರೋಜ್ ಷಾರ ಮಗ ಹಸನ್ ಖಾನನು ಪಾರ್ವತಿಯನ್ನು ಕಂಡಾಗಿನಿಂದ ಅವಳಲ್ಲಿ ಅನುರಕ್ತನಾಗಿರುತ್ತಾನೆ ಹಾಗೂ ಅವಳ ವಿಚಾರದಲ್ಲಿ ಹುಚ್ಚನಂತೆ ನಡೆದುಕೊಳ್ಳುತ್ತಿರುತ್ತಾನೆ. ಈ ವಿಚಾರವನ್ನು ಆಸ್ಥಾನಿಕರಾದ ಮೀರ್ ಸಾಹೇಬರಿಂದ ತಿಳಿದ ಫಿರೋಜ್ ಷಾರು ತಮ್ಮ ಮಗನಿಗಾಗಿ ಪಾರ್ವತಿಗೆ ಕೊಟ್ಟಿದ್ದ ವಚನವನ್ನು ಮುರಿದರು. ಪಾರ್ವತಿ ಎದುರು ಮಲ್ಲಣ್ಣನನ್ನು ಮದುವೆ ಮಾಡಿಸುವುದಾಗಿಯೂ ಹೇಳಿ ಕುಟಿಲತನದಲ್ಲಿ ತಮ್ಮ ಮಗನಿಗೆ ಅವಳನ್ನು ಮದುವೆ ಮಾಡಿಕೊಡಲು ಸಿದ್ಧತೆ ನಡೆಸಿದ್ದರು. ಈ ವಿಚಾರಗಳನ್ನೆಲ್ಲ ಅರಿತುಕೊಂಡ ತಿಮ್ಮೋಜರು ಪಾರ್ವತಿಯ ಬಳಿ ಈ ವಿಚಾರ ಪ್ರಸ್ತಾಪಿಸಿದಾಗ ಪಾರ್ವತಿಯು ನಂಬಲಿಲ್ಲ. ಆದರೆ ಅನುಮಾನಸ್ಕಳಾಗಿಯೇ ಫಿರೋಜ್ ಷಾರ ಬಳಿ ಹೋಗಿ ಕೇಳಿದಾಗ ಫಿರೋಜ್ ಷಾರು ನಿನಗಾರೋ ಸುಳ್ಳು ಹೇಳಿದ್ದಾರೆ, ನನಗಾಗದವರು ಎಂದಾಗ ಪಾರ್ವತಿ ಫಿರೋಜ್ ಷಾರು ತನಗೆ ಮಗಳ ಸ್ಥಾನ ಕೊಟ್ಟಿದ್ದರಿಂದ ಅವರನ್ನು ಅವರ ಮಾತನ್ನು ನಂಬಿ ಮೋಸ ಹೋದಳು. ಕೊನೆಗೂ ತಿಮ್ಮೋಜರ ಮಾತನ್ನು ನಂಬದ ಪಾರ್ವತಿ ಫಿರೋಜ್ ಷಾರ ತಂತ್ರಕ್ಕೆ ಸಿಕ್ಕಿಬಿದ್ದಳು. ಪಾರ್ವತಿಯ ಮದುವೆ ದಿನವೂ ಸಮೀಪಿಸಿತು. ಮಲ್ಲಣ್ಣನನ್ನು ಮದುವೆ ಆಗುವೆನೆಂಬ ಸಂತಸದಿಂದ ಪಾರ್ವತಿಯು ಹರ್ಷಿಸುತ್ತಿದ್ದಳು. ಆದರೆ ಪಾರ್ವತಿಯನ್ನು ಮಂಟಪಕ್ಕೆ ಹೇಮಾಂಬಿಕೆಯು ಕರೆದುಕೊಂಡು ಹೋಗುವಾಗ ಪಾರ್ವತಿಗೆ ಮೆಲ್ಲನೆ ಫಿರೋಜ್ ಷಾರ ಸಂಚನ್ನು ಉಸುರಿದಳು. ಆಗ ತಿಮ್ಮೋಜರು ಅಲ್ಲೇ ಇದ್ದರು. ಪಾರ್ವತಿ, ಇಂತಹ ಮಂಗಳ ಮುಹೂರ್ತದಲ್ಲಿ ಅಮಂಗಳ ನುಡಿಯುವುದು ನನಗೆ ಇಷ್ಟವಿಲ್ಲ. ಆದರೆ ಈ ಸಂಗತಿಯನ್ನು ನಿನ್ನಿಂದ ಗುಪ್ತವಾಗಿರಿಸಲೂ ಸಾಧ್ಯವಿಲ್ಲ. ನೀನು ನಿನ್ನ ಮಲ್ಲಣ್ಣನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀಯೆ. ಇದೇ ಕಾರಣ ವಿಜಯನಗರದ ಸಾಮ್ರಾಟರನ್ನು ನೀನು ನಿರಾಕರಿಸಿದ್ದೆ. ವಾಸ್ತವಾಂಶವೇನೆಂದರೆ ಮಲ್ಲಣ್ಣನು ಇಲ್ಲಿಗೆ ಬಂದಿಲ್ಲ. ಅವನಿಗೆ ನಿನ್ನ ಲಗ್ನದ ಸುದ್ದಿಯೂ ತಿಳಿದಿಲ್ಲ. ಅವನ ಹೆಸರಿನಲ್ಲಿ ಇಂದು ನಿನ್ನ ಕೈಯಲ್ಲಿ ಹೂಮಾಲೆ ಹಾಕಿಸಿಕೊಳ್ಳುತ್ತಿರುವ ವ್ಯಕ್ತಿ ಹಸನ್ ಖಾನ್, ಫಿರೋಜ್ ಷಾರ ಪುತ್ರ ಎಂದು ಹೇಳಿ ಕಾರ್ಕೋಟಕ ವಿಷವನ್ನು ಕುಂಕುಮದಲ್ಲಿ ಲೇಪಿಸಿ ಪಾರ್ವತಿಯ ಹಣೆಗಿಟ್ಟು, ನೋಡು, ಇದನ್ನು ನಿನ್ನ ಬಾಯಲ್ಲಿ ಹಾಕಿಕೊಂಡರೆ ನಿನ್ನ ಸೌಶೀಲ್ಯವನ್ನು ಉಳಿಸಿಕೊಳ್ಳಬಹುದು, ನಿನ್ನ ಮಾನವನ್ನು ಕಾಯ್ದುಕೊಳ್ಳಬಹುದು, ನಿನ್ನನ್ನು ವಂಚಿಸಿದ ಸುಲ್ತಾನನಿಗೆ ತಕ್ಕ ಬುದ್ಧಿ ಕಲಿಸಬಹುದೆಂದು ನುಡಿದಳು. ಈ ವಿಷಯವನ್ನೆಲ್ಲ ತಿಳಿದ ಪಾರ್ವತಿಗೆ ಹಾಲಿಗೂ ವಿಷಕ್ಕೂ ವ್ಯತ್ಯಾಸ ತಿಳಿಯದಂತಾಯಿತು. ಅವಳು ಮನದಲ್ಲೇ ಈ ವಿಷಯ ನಿಜವಾದರೆ ನಾನು ಆತ್ಮಾಹುತಿಯಾಗುವುದು ಖಂಡಿತ ಎಂದುಕೊಂಡು ಹಸೆಗೆ ಹತ್ತಿದಳು. ಹೇಮಾಂಬಿಕೆ ಹೇಳಿದಂತೆ ಮಂಟಪದಲ್ಲಿ ಹಸನ್ ಖಾನ್ ಇದ್ದನು. ಪಾರ್ವತಿ ತಕ್ಷಣವೇ ಕುಂಕುಮವನ್ನು ಸೇವಿಸಿ ಕುಸಿದು ಬಿದ್ದಳು. ಫಿರೋಜ್ ಷಾರು ಹಕೀಮರನ್ನು ಕರೆದು ಪಾರ್ವತಿಯನ್ನು ನೋಡಿಸಲಾಗಿ ಪಾರ್ವತಿ ಮಡಿದಿದ್ದಳು. ತಿಮ್ಮೋಜರ ದುಃಖ ಹೇಳುವಂತಿರಲಿಲ್ಲ. ಫಿರೋಜ್ ಷಾರನ್ನು ಧಿಕ್ಕರಿಸಿ ವ್ಯಂಗ್ಯ ಮಾತುಗಳಿಂದ ಬೈಯುತ್ತಿದ್ದ ತಿಮ್ಮೋಜರನ್ನು ಫಿರೋಜ್ ಷಾರು ಸೆರೆಮನೆಗಟ್ಟಿದರು. ವಿಜಯನಗರದಿಂದ ಬಿಡುಗಡೆ ಹೊಂದಿ ಗುಲ್ಬರ್ಗಾದತ್ತ ಹೊರಟು ಬಂದ ಮಲ್ಲಣ್ಣನಿಗೆ ಪಾರ್ವತಿಯ ಸಾವಿನ ಸುದ್ದಿ ಬರಸಿಡಿಲಿನಂತೆ ಬಂದೊದಗಿತ್ತು. ಅವನು ತಕ್ಷಣಕ್ಕೆ ಯಾರ ಮಾತನ್ನು ನಂಬದೆ ಕಳವಳದಲ್ಲೇ ಅರಮನೆಗೆ ಹೊರಟನು. ಆದರೆ ನಿಜಕ್ಕೂ ಪಾರ್ವತಿ ಮಡಿದಿದ್ದಳು. ಫಿರೋಜ್ ಷಾರನ್ನು ಭೇಟಿ ಮಾಡಿದ ಮಲ್ಲಣ್ಣನಿಗೆ ಸುಲ್ತಾನರು ಸುಳ್ಳು ಸುಳ್ಳು ಮಾಹಿತಿ ನೀಡಿ ಪಾರ್ವತಿಯ ಸಾವಿಗೆ ತಿಮ್ಮೋಜರೇ ಕಾರಣ, ಅವರೇ ಅವಳು ದೇವರಾಯರನ್ನು ಒಪ್ಪಲಿಲ್ಲದ ಕಾರಣ ವಿಷ ಉಣಿಸಿ ಕೊಂದರೆಂದು ಇಲ್ಲ ಸಲ್ಲದ ವದಂತಿ ಹಬ್ಬಿಸಿದರು.
ಸುಲ್ತಾನರ ಮಾತನ್ನೆಲ್ಲ ನಂಬಿದ ಮಲ್ಲಣ್ಣನು ತಿಮ್ಮೋಜರನ್ನು ನೋಡಲು ಮನಸ್ಸು ಮಾಡದೆ ಎಲ್ಲದಕ್ಕೂ ಕಾರಣನಾದ ದೇವರಾಯರನ್ನು ಮುಗಿಸಬೇಕೆಂದು ಅಲ್ಲಿಂದ ಕೋಪದಿಂದಲೇ ಹೊರಟು ಹೋದನು. ಮಲ್ಲಣ್ಣ ಗುಲ್ಬರ್ಗಾದಿಂದ ಹೊರಟವನು ನೇರ ವಿಜಯನಗರದ ಹೊರವಲಯದಲ್ಲಿ ಅಲೆಯುತ್ತಿದ್ದನು. ಕೆಲವು ದಿನಗಳ ನಂತರ ಅವನು ವಿರೂಪಾಕ್ಷರಾಯರ ಮನೆಗೆ ಬಂದನು. ಇವರು ದೇವರಾಯರ ಸಹೋದರರಾಗಿರುತ್ತಾರೆ. ಹಿಂದಿನ ಸಾಮ್ರಾಟ ಇಮ್ಮಡಿ ಹರಿಹರನಿಗೆ ಇಬ್ಬರು ಮುಖ್ಯ ಪತ್ನಿಯರಿದ್ದರು. ಅವರಲ್ಲಿ ಪಂಪಾದೇವಿಯಲ್ಲಿ ಇಮ್ಮಡಿ ಬುಕ್ಕರಾಯರು, ಮಲ್ಲಾದೇವಿ ಅಥವಾ ಮೈಲಾದೇವಿಯಲ್ಲಿ ದೇವರಾಯ, ವಿರೂಪಾಕ್ಷರಾಯ, ಚಿಕ್ಕರಾಯ, ಕುಮಾರ ಕೆಂಪರಾಜ ಎಂಬ ಮಕ್ಕಳಿದ್ದರು. ಇಮ್ಮಡಿ ಹರಿಹರರು 1404ನೇ ಸಂವತ್ಸರ ಆಗಸ್ಟ್ 20ನೇ ದಿನಾಂಕ ಸ್ವರ್ಗವಾಸಿಯಾಗಲು ಅವರ ನಂತರ 5 ಮಕ್ಕಳಲ್ಲಿ ಕಲಹ ಉಂಟಾಯಿತು. ಉದಯಗಿರಿ ಮಾಂಡಲೇಶ್ವರರಾಗಿ ತನ್ನ ಆಳ್ವಿಕೆ ಆರಂಭಿಸಿದ್ದ ದೇವರಾಯರು ತಂದೆಯು ಸತ್ತಾಗ ಸಿರಾ ಸೀಮೆಯನ್ನು ಆಳುತ್ತಿದ್ದರು. ಇವರ ರಾಜ್ಯಕ್ಕೆ ಈಗಿನ ಮುಳವಾಗಿಲಿನ ಕೆಲವು ಪ್ರದೇಶಗಳು ಸೇರಿದ್ದವು. ವಿರೂಪಾಕ್ಷರಾಯರು ತಮ್ಮ ಬಾಹುಬಲದಿಂದ ಗೆದ್ದ ತೊಂಡೈ ಮಂಡಲವನ್ನು ಮತ್ತು ಚೋಳ ಪ್ರಾಂತ್ಯವನ್ನು ಆಳುತ್ತಿದ್ದರು. ಚಿಕ್ಕರಾಯರು ಅಗರ ಸೀಮೆಯನ್ನು ಆಳುತ್ತಿದ್ದರು. ಕೆಂಪರಾಯರು ಇನ್ನೂ ಬಾಲಕರಾಗಿದ್ದರು. ತಂದೆಯ ಮರಣದ ನಂತರ ಇಮ್ಮಡಿ ಬುಕ್ಕರಾಯರು ಸಾಮ್ರಾಟರಾದರು. ಪ್ರಜೆಗಳ ಮನಸ್ಸಿನಲ್ಲಿ ಅಂತಹ ಒಳ್ಳೆ ಪರಿಣಾಮ ಬೀರಲಿಲ್ಲವೆಂದು ಸುತ್ತಲೂ ಶತ್ರುಗಳು ಸಾಮ್ರಾಜ್ಯದ ಮೇಲೆ ಕತ್ತಿ ಮಸೆಯುತ್ತಿದ್ದರಿಂದಲೂ ಇಂತಹ ಸಮಯದಲ್ಲಿ ಕೆಲವು ದಂಡನಾಯಕರು ದೇವರಾಯರನ್ನು ಆಯ್ಕೆ ಮಾಡಿದರು. ಆದರೆ ದೇವರಾಯರು ರಾಜಧಾನಿಗೆ ಬರುವುದರೊಳಗಾಗಿ ವಿರೂಪಾಕ್ಷರಾಯರು ಮೋಸದಿಂದ ಬುಕ್ಕರಾಯರನ್ನು ಬದಿಗೊತ್ತಿ ತಾವೇ ಸಾಮ್ರಾಟರೆಂದು ಘೋಷಿಸಿಕೊಂಡಿದ್ದರು. ದೇವರಾಯರ ಅಭಿಮಾನಿಗಳು ಈ ಕೃತ್ಯವನ್ನು ಖಂಡಿಸಿದರು. ನಂತರ ದಂಗೆ ಎದ್ದು ದೇವರಾಯರಿಗೆ ಈ ಸಿಂಹಾಸನ ಸಿಗುವಂತೆ ಮಾಡಿದರು. ದೊರೆಯಾಗಿದ್ದ ಬುಕ್ಕರಾಯರು ಹೊಯ್ಸಳ ಸೀಮೆಗೆ ಮಾಂಡಲೇಶ್ವರರಾಗಿ ನೇಮಕವಾದರು. ಆದರೆ ವಿರೂಪಾಕ್ಷರಾಯರು ತಮ್ಮ ಹಳೆಯ ರಾಜ್ಯವನ್ನು ನಿರಾಕರಿಸಿ ರಾಜಧಾನಿಯಲ್ಲೇ ಉಳಿದುಕೊಂಡು ದೇವರಾಯರನ್ನು ಮರಳಿ ಸಿಂಹಾಸನದಿಂದ ಕೆಳಗಿಳಿಸಲು ಹೊಂಚು ಹಾಕುತ್ತಿದ್ದರು. ಇಂತಹ ಸುಸಮಯದಲ್ಲಿ ವಿರೂಪಾಕ್ಷರಾಯರ ನೆರವಿಗೆ ಮಲ್ಲಣ್ಣನು ಸೇರಿಕೊಂಡು ದೇವರಾಯರನ್ನು ಕೊಲೆ ಮಾಡಲು ಸಂಚು ಹೂಡಿದನು. ವಿಜಯನಗರದ ದುರ್ಭೇದ್ಯ ಕೋಟೆಯನ್ನು ದಾಟಿ ದೇವರಾಯನನ್ನು ಕೊಲ್ಲುವುದು ಸಹಜವಾಗಿರಲಿಲ್ಲ. ಇದೇ ಕಾರಣದಿಂದಾಗಿ ಮಲ್ಲಣ್ಣನು ಪಾರ್ವತಿಯ ಸ್ನೇಹಿತೆ ನೀಲಾಂಬಿಕೆಯ ಪತಿ ವೀರಣ್ಣನ ಪರಿಚಯದಿಂದ ತನ್ನ ಕಾರ್ಯ ಸಿದ್ಧಿಸಬಹುದೆಂದು ಅರಿತು ಹೀಗೆ ವೀರಣ್ಣನ ಸ್ನೇಹವನ್ನು ಗಳಿಸಿ ಇದೇ ಮುಖಾಂತರ ಕೋಟೆಯೊಳಗೆಲ್ಲ ಓಡಾಡಲು ಅವಕಾಶ ಗಿಟ್ಟಿಸಿಕೊಂಡನು. ಅದೊಂದು ದಿನ ಶಿವರಾತ್ರಿ ಉತ್ಸವವಿತ್ತು. ದೇವರಾಯರು ವಿರೂಪಾಕ್ಷ ಸನ್ನಿಧಿಯಲ್ಲಿ ತುಂಗಾಭದ್ರಾ ನದಿಯಲ್ಲಿ ಮಿಂದು ದರ್ಶನಕ್ಕೆ ತೆರಳಿದ್ದರು. ಇದೇ ಸಂದರ್ಭವನ್ನು ಕಾದಿದ್ದ ಮಲ್ಲಣ್ಣನು ಕೋಟೆಯ ಸಮೀಪದಲ್ಲಿದ್ದ ಮಾರುತಿ ಮಂದಿರದಲ್ಲಿ ತಲೆಮರೆಸಿಕೊಂಡು ದೇವರಾಯರ ಮೇನೆ ಅರಮನೆಯ ಕಡೆಗೆ ಸುಳಿಯುವುದನ್ನೇ ಕಾದಿದ್ದನು. ದೈವೇಚ್ಛೆ ಎಂಬಲೆಂಬಂತೆ ದೇವರಾಯರು ದೇವರ ದರ್ಶನ ಮುಗಿಸಿ ಹೊರಬರುವುದರೊಳಗಾಗಿ ತಿಮ್ಮೋಜರನ್ನು ಕಂಡರು. ತಿಮ್ಮೋಜರನ್ನು ಹೇಮಾಂಬಿಕೆಯೇ ಫಿರೋಜ್ ಷಾರ ಕಣ್ಣು ತಪ್ಪಿಸಿ ಬಂಧ ಮುಕ್ತಗೊಳಿಸಿದ್ದಳು. ತಿಮ್ಮೋಜರು ದೇವರಾಯರನ್ನು ಕಂಡು ಫಿರೋಜ್ ಷಾರಿಂದಾದ ಮೋಸವೆಲ್ಲವನ್ನು ಸವಿವರವಾಗಿ ತಿಳಿಸಿದರು. ಹಾಗೂ ಮಲ್ಲಣ್ಣನಿಗೆ ಸುಳ್ಳು ಸುದ್ದಿ ಕೊಟ್ಟು ದೇವರಾಯರನ್ನು ಕೊಲೆ ಮಾಡಲು ಇಲ್ಲಿಗೆ ಕಳುಹಿಸಿರುವ ಸುದ್ದಿಯನ್ನು ತಿಳಿಸಿದ ಮೇಲೆ ದೇವರಾಯರಿಗೆ ಗಾಬರಿಯಾಯಿತು. ಅಮಾತ್ಯ ಲಕ್ಷ್ಮೀಧರರು ದೇವರಾಯರನ್ನು ಬೇರೊಂದು ಮೇನೆಯಲ್ಲಿ ಕೂರಿಸಿ ಕಳುಹಿಸಿದರು. ರಾಯರ ಮೇನೆಯೊಳಗೆ 1-2 ದಿಂಬುಗಳನ್ನು ತುಂಬಿ ಮೇನೆಯನ್ನು ಮುನ್ನಡೆಸಿದರು. ಅಂತೆಯೇ ಮಲ್ಲಣ್ಣನು ಕಾದು ಕುಳಿತಿದ್ದವನು ಮೇನೆಯನ್ನು ಕಂಡವನೇ ಮೇಲೆ ಬಿದ್ದು ಕತ್ತಿಯನ್ನು ತಿವಿದನು. ಆದರೆ ಅವನು ಚುಚ್ಚಿದ್ದು ದಿಂಬುಗಳಿಗೆಂದು ತಿಳಿದ ಮೇಲೆ ತನ್ನ ಪಿತೂರಿ ಎಲ್ಲರಿಗೂ ತಿಳಿದು ಹೋಗಿದೆ ಎಂದು ವ್ಯಥೆಪಟ್ಟನು.
ಹಾಗೆಯೇ ಅವನನ್ನು ಸೆರೆ ಹಿಡಿಯಲಾಯಿತು. ಜೊತೆಗೆ ವಿರೂಪಾಕ್ಷ ರಾಯರನ್ನು ವಿಚಾರಣೆಗೆ ಗುರಿಪಡಿಸಲಾಯಿತು. ವಿಚಾರಣೆ ನಡೆಸಿದ ಮೇಲೆ ದೇವರಾಯರು ತಪ್ಪೊಪ್ಪಿಕೊಂಡ ಅಪರಾಧಿಗಳನ್ನು ಉಚಿತ ರೀತಿಯಲ್ಲಿ ಮನ್ನಿಸಿ ಅವರ ಅಪರಾಧವನ್ನು ಕ್ಷಮಿಸಿ ಬಿಡುಗಡೆಗೊಳಿಸಿದರು. ವಿರೂಪಾಕ್ಷ ರಾಯರು ತೊಂಡೈಮಂಡಲವನ್ನು ಸ್ವೀಕರಿಸಿ ಮಾಂಡಲೇಶ್ವರರಾದರು. ಮಲ್ಲಣ್ಣನು ತಾನಿರುವವರೆಗೂ ವಿಜಯನಗರದಲ್ಲಿ ಶಿಲ್ಪಿಯಾಗಿಯೇ ಕಾರ್ಯನಿರ್ವಹಿಸಿದರು. ಅವುಗಳಲ್ಲಿ ಇಂದಿನ ಕೃಷ್ಣಾಪುರ, ಪಂಪಾಪುರಗಳ ಮಾರ್ಗ ಮಧ್ಯದಲ್ಲಿರುವ ಗಣಪತಿ ದೇವಾಲಯವು ಒಂದು. ಮಲ್ಲಣ್ಣನು ಅಲ್ಲಿ ತನಗೆ ಆಶ್ರಯ ಕೊಟ್ಟ ಲಕ್ಷ್ಮೀಧರ ಅಮಾತ್ಯರನ್ನು ಹೀಗೆ ಕೊಂಡಾಡಿದ್ದಾನೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು, ಸೆರೆಯೊಳ್ ಸಿಲ್ಕಿದ ನಾತರಂ ಬಿಡಿಸು, ಮಿತ್ರರ್ಗಿಂಬುಗೆ ನಂಬಿದರ್ಗೆರೆ ಒಟ್ಟಾಗಿರು, ಶಿಷ್ಯರಂ ಪೊರೆ ಎನ್ನುತ್ತಿಂತೆಲ್ಲ ಮಂಶಿಂದೆ ತಾಯೆರೆದಳ್ ಪಾಲೆರೆ ಒಂದು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರ ಮಾತ್ಯನ. ಧನ್ಯವಾದಗಳು.